ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ನಾವಿವತ್ತು ಲೆಕ್ಚರ್ 2 ಅಲ್ಲಿದ್ದೀವಿ ಆಫ್ ದ ಚಾಪ್ಟರ್ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಅಂಡರ್ ದ ಸಬ್ಜೆಕ್ಟ್ ಝಾಲಜಿ. ಸೊ ನೀವು ಲೆಕ್ಚರ್ 1 ಅನ್ನ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದ್ರೆ ಪ್ಲೀಸ್ ಡೂ ವಾಚ್ ರೈಟ್ ಅವೇ ದ ಲೆಕ್ಚರ್ 1 ಆಫ್ ದಿಸ್ ಚಾಪ್ಟರ್ ನೋಡಿದ ಮೇಲೆ ಲೆಕ್ಚರ್ 2 ನೋಡಬೇಕು. ಹೌದು, ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಲೆಕ್ಚರ್ 2 ಆಫ್ ದ ಚಾಪ್ಟರ್ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಸೊ ಇದು ಕ್ಲಾಸ್ 11ನ ಚಾಪ್ಟರ್ ಅಂತ ಎಲ್ಲರಿಗೂ ಗೊತ್ತು, ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಲಡ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ, ಅಂಡರ್ ವಿಚ್ ನಾವು ಪ್ಲಾಸ್ಮಾ ಬಗ್ಗೆ ನೋಡಿದ್ವಿ, ಪ್ಲೇಟ್ಲೆಟ್ಸ್ ಬಗ್ಗೆ ನೋಡಿದ್ವಿ, WBCs ಟೈಪ್ಸ್ ನೋಡಿದ್ವಿ, RBC ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ, ವಿಚ್ ಆಲ್ ಆರ್ ನಥಿಂಗ್ ಬಟ್ ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ವಾ. ಹಾಗೆ ನಾವು ಬ್ಲಡ್ ಗ್ರೂಪ್ ಬಗ್ಗೆನೂ ಸ್ವಲ್ಪ ನೋಡಿದ್ವಿ, ಅಂದರೆ ಇಂಟ್ರೊಡಕ್ಷನ್ ಪಾರ್ಟ್ ನಾವು ನೋಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಇವತ್ತು ನಾವು ಏನು ಮಾಡ್ಲಿಕ್ಕಿದ್ದೀವಿ ಅಂದರೆ ಬ್ಲಡ್ ಗ್ರೂಪ್ ಬಗ್ಗೆ ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ. ಹೌದು, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಅಂದಿದ್ದೆ ನಾನು ಕೆಲವು ಯುನೀಕ್ ಆದ ಬ್ಲಡ್ ಗ್ರೂಪ್ ಅಂದರೆ ಬಾಂಬೆ ಬ್ಲಡ್ ಗ್ರೂಪ್, ಗೋಲ್ಡನ್ ಬ್ಲಡ್ ಗ್ರೂಪ್ ಬಗ್ಗೆ ಹೇಳಲಿಕ್ಕಿದ್ದೀನಿ ಅಂತ. ಹೌದು, ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದು NCERT ಇಲ್ಲ, ಆದರೂ ನಾನು ಅದೇನು ಅಂತ ಹೇಳ್ತೀನಿ. ಸೊ ಇವತ್ತು ನಾವು ABO ಬ್ಲಡ್ ಗ್ರೂಪಿಂಗ್ ಬಗ್ಗೆ ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ, RH ಬ್ಲಡ್ ಗ್ರೂಪಿಂಗ್ ಬಗ್ಗೆ ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ, ಕೋಆಗುಲೇಷನ್ ಆಫ್ ದ ಬ್ಲಡ್ ಅಂದರೆ ರಕ್ತ ಹೆಪ್ಪುಗಟ್ಟುವಂಥದ್ದು ಅದರ ಬಗ್ಗೆ ನೋಡ್ಲಿಕ್ಕಿದ್ದೀವಿ, ಹಾಗೆ ಲಿಂಫ್ ಆ್ಯಂಡ್ ಸರ್ಕ್ಯುಲೇಟರಿ ಪಾತ್ವೇಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ABO ಬ್ಲಡ್ ಗ್ರೂಪಿಂಗ್. ಸೊ ಎಲ್ರಿಗೂ ABO ಬ್ಲಡ್ ಗ್ರೂಪಿಂಗ್ ಬಗ್ಗೆ ಸ್ವಲ್ಪ ಆದರೂ ನಾಲೆಜ್ ಇದ್ದೇ ಇರುತ್ತೆ, ಯಾಕಂದರೆ ನಿಮಗೆಲ್ಲರಿಗೂ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತು. ನಂದು O ಪಾಸಿಟಿವ್, ಹಾಗೆ ಕೆಲವ್ರದ್ದು B ಪಾಸಿಟಿವ್, A ಪಾಸಿಟಿವ್, A ನೆಗೆಟಿವ್, B ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್, ಈ ಥರದ ಬ್ಲಡ್ ಗ್ರೂಪ್ ಎಲ್ಲ ನೀವು ಕೇಳಿರಬಹುದು ಅಲ್ವಾ. ಸೊ ABO ಬ್ಲಡ್ ಗ್ರೂಪಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇರಬಹುದು. ಸೊ ದೀಸ್ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಏನಿದೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಆಬ್ಸೆನ್ಸ್ ಆರ್ ಪ್ರೆಸೆನ್ಸ್ ಆಫ್ 2 ಸರ್ಫೇಸ್ ಆಂಟಿಜನ್ಸ್. ಅಂದರೆ ನಾನು ನಿಮ್ಮ ಬ್ಲಡ್ಡನ್ನು ತಗೊಂಡೆ ಅಂತ ತಿಳ್ಕೊಳ್ಳಿ. ಓಕೆ, ಐ ಟುಕ್ ಅ ಡ್ರಾಪ್ ಆಫ್ ಯೋರ್ ಬ್ಲಡ್. ಸೊ ಏನು ಮಾಡಿದೆ ಅಂದರೆ ಈ ಬ್ಲಡ್ ಗ್ರೂಪ್ ಈ ಬ್ಲಡ್ ಡ್ರಾಪಲ್ಲಿ ವಾಟ್ ಎಕ್ಸಾಕ್ಟ್ಲಿ ಬ್ಲಡ್ ವಿಲ್ ಬಿ ಹ್ಯಾವಿಂಗ್ ಪ್ಲಾಸ್ಮಾ, RBCs, WBCs, ಪ್ಲೇಟ್ಲೆಟ್ಸ್ ಅಲ್ವಾ. ಸೊ ನಿಮ್ಮ RBC ಏನಿದೆ ಅಲ್ವಾ, ಈ RBCಯಲ್ಲಿ ಈಗ ನಿಮ್ಮ ಬ್ಲಡ್ ಗ್ರೂಪ್ ಲೆಟ್ಸ್ ಸೇ ಇಟ್ ಇಸ್ A ಅಲ್ವಾ, A ಪಾಸಿಟಿವ್ ಅಂತ ತಿಳ್ಕೊಳ್ಳಿ. ಸೊ A ಹೇಳೋ ಆಂಟಿಜನ್ ಇಲ್ಲಿ ಇರುತ್ತೆ. ಇಫ್ ಯು ವುಡ್ ಹ್ಯಾವ್ ಹ್ಯಾಡ್ ಆರ್ ಇಫ್ ಯು ಹ್ಯಾವ್ ಬ್ಲಡ್ ಗ್ರೂಪ್ A. ಓಕೆ, ಸೊ ಇಟ್ ಈಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC. ಅದಕ್ಕೆ ಈ ಆಂಟಿಜನ್ನಿಗೆ ಸರ್ಫೇಸ್ ಆಂಟಿಜನ್ಸ್ ಅಂತ ಹೇಳುವಂಥದ್ದು, ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ 2 ಸರ್ಫೇಸ್ ಆಂಟಿಜನ್. ಯಾವುದಪ್ಪ ಇದು 2 ಸರ್ಫೇಸ್ ಆಂಟಿಜನ್? ಡೆಫಿನೆಟ್ಲಿ ಒಂದು A, ಇನ್ನೊಂದು B. ಲೆಟ್ಸ್ ಸೇ ಯೋರ್ ಬ್ಲಡ್ ಗ್ರೂಪ್ ಇಸ್ AB, ದೆನ್ ವಿ ಆಲ್ಸೋ ಗೆಟ್ ಟು ಸಿ B ಸರ್ಫೇಸ್ ಆಂಟಿಜನ್ ಆನ್ RBCs ಅಲ್ವಾ. ಸೊ ಆಂಟಿಜನ್ ಅಂದರೆ ಏನು? ಸೊ ಆಂಟಿಜನ್ ಅಂದರೆ ಇಟ್ಸ್ ದ ಕೆಮಿಕಲ್ಸ್ ದ್ಯಾಟ್ ಕ್ಯಾನ್ ಇಂಡ್ಯೂಸ್ ಇಮ್ಯೂನ್ ರೆಸ್ಪಾನ್ಸ್. ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ ಆಂಟಿಜನ್ ಆ್ಯಂಟಿಬಾಡಿ ಬಗ್ಗೆ ನೋಡ್ಲಿಕ್ಕಿದ್ದೀವಿ. ಸೊ ಈಗ ನಿಮಗೆ ಆಂಟಿಜನ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂತಾದರೆ ಲೆಟ್ ಮಿ ಟೆಲ್ ಯು, ಆಂಟಿಜನ್ ಇಸ್ ನಥಿಂಗ್ ಬಟ್ ಅ ಕೆಮಿಕಲ್ ದಟ್ ವಿಲ್ ಮೇಕ್ ದ ಇಮ್ಯೂನ್ ರೆಸ್ಪಾನ್ಸ್, ಅಂದರೆ ದಟ್ ವಿಲ್ ಕಾಸ್ ಫಾರ್ ಇಮ್ಯೂನ್ ರೆಸ್ಪಾನ್ಸ್. ಸೊ ಆಂಟಿಜನ್ನಿಂದಾಗಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗುವಂಥದ್ದು. ಆಂಟಿಜನ್ ಮತ್ತು ಆಂಟಿಬಾಡಿ ವೈರಿಗಳು, ದೇ ಆರ್ ಎನಿಮೀಸ್. ಇಫ್ ದೇ ಕಮ್ ಟುಗೆದರ್ ಏನಾಗುವಂಥದ್ದು, ದೇರ್ ಇಸ್ ಗೋಯಿಂಗ್ ಟು ಬಿ ಫೈಟಿಂಗ್ ಬಿಟ್ವೀನ್ ಆಂಟಿಜನ್ ಆ್ಯಂಡ್ ಆಂಟಿಬಾಡಿ. ಓಕೆ, ಸೊ ನಿಮ್ಮ ಬ್ಲಡ್ ಗ್ರೂಪ್ AB ಪಾಸಿಟಿವ್ ಅಥವಾ AB ನೆಗೆಟಿವ್ ಅಂತಾದರೆ A ಮತ್ತು B ಸರ್ಫೇಸ್ ಆಂಟಿಜನ್ಸ್ RBCಯಲ್ಲಿ ಇರುವಂಥದ್ದು. ನಿಮ್ಮ ಬ್ಲಡ್ ಗ್ರೂಪ್ B ಅಂತಾದರೆ ಬರೀ B ಆಂಟಿಜನ್ ಇರುವಂಥದ್ದು, A ಅಂತಾದರೆ ಬರೀ A ಆಂಟಿಜನ್ ಇರುವಂಥದ್ದು. O ಅಂತಾದರೆ ನಿಮ್ಮ ಬ್ಲಡ್ ಗ್ರೂಪ್ O ಪಾಸಿಟಿವ್ ಅಥವಾ O ನೆಗೆಟಿವ್ ಅಂತಾದರೆ we won't be able to see any of this
ಎ ಅಥವಾ ಬಿ ಆಂಟಿಜನ್ಸ್ ಏನಿದೆ ಅದು ಇರುವುದಿಲ್ಲ ನಿಮ್ಮ RBCಯಲ್ಲಿ. ಓಕೆ ಫೈನ್. ಸೊ ಈ ಸರ್ಫೇಸ್ ಆಂಟಿಜನ್ಸ್ ಬಗ್ಗೆ ತಿಳ್ಕೊಂಡಾಯ್ತು. ಈಗ RBCಯಲ್ಲಿ ಸರ್ಫೇಸ್ ಆಂಟಿಜನ್ಸ್ ಇರುತ್ತೆ, ಪ್ಲಾಸ್ಮಾದಲ್ಲಿ ಏನಿರುತ್ತೆ? ಸೊ ನಿಮ್ಮ ಬ್ಲಡ್ ಗ್ರೂಪ್ ಲೆಟ್ಸ್ ಸೇ ಎ ಅಂತಾದರೆ ವಿ ಗೆಟ್ ಟು ಸಿ ಎ ಆಂಟಿಜನ್, ನಿಮಗೆಲ್ಲರಿಗೂ ಗೊತ್ತು, ಆನ್ ದ RBCs ಅಲ್ವಾ. ಪ್ಲಾಸ್ಮಾ ದಟ್ ಈಸ್ ಪ್ರೆಸೆಂಟ್ ಅರೌಂಡ್ RBC ಅಲ್ವಾ. ಸೊ ಇಲ್ಲಿ ಏನಿರುತ್ತೆ ಅಂದರೆ ವಿ ಗೆಟ್ ಟು ಸಿ ಆಂಟಿ-B ಆಂಟಿಬಾಡೀಸ್ ಇನ್ ದ ಪ್ಲಾಸ್ಮಾ. ಆಂಟಿ-B ಆಂಟಿಬಾಡೀಸ್ ಇರುವಂಥದ್ದು ಪ್ಲಾಸ್ಮಾದಲ್ಲಿ. ಓಕೆ, ನಿಮ್ಮ ಬ್ಲಡ್ ಗ್ರೂಪ್ ಬಿ ಅಂತಾದರೆ ಬಿ ಸರ್ಫೇಸ್ ಆಂಟಿಜನ್ RBCಯಲ್ಲಿ ಇರುವಂಥದ್ದು, ಆಂಟಿ-A ಆಂಟಿಬಾಡೀಸ್ ಪ್ಲಾಸ್ಮಾದಲ್ಲಿ ಇರುವಂಥದ್ದು. ಸರಿ ಮ್ಯಾಮ್, ನನ್ನ ಬ್ಲಡ್ ಗ್ರೂಪ್ O, RBCಯಲ್ಲಿ ಎ ಅಥವಾ ಬಿ ಆಂಟಿಜನ್ಸ್ ಇಲ್ಲ, ಪ್ಲಾಸ್ಮಾದಲ್ಲಿ ಆಂಟಿಬಾಡೀಸ್ ಇರುತ್ತಾ? ಹೌದು. ಸೊ ನಿಮ್ಮ ಬ್ಲಡ್ ಗ್ರೂಪ್ O ಅಂತಾದರೆ RBCಯಲ್ಲಿ ಎ ಅಥವಾ ಬಿ ಆಂಟಿಜನ್ಸ್ ಇರುವುದಿಲ್ಲ, ಆದರೆ ಪ್ಲಾಸ್ಮಾದಲ್ಲಿ ಏನಿರುತ್ತೆ? ಆಂಟಿ-A ಆಂಟಿಬಾಡಿ, ಆಂಟಿಬಾಡಿಯನ್ನು ಬರೀ AB ಅಂತ ಬರಿತಾ ಇದ್ದೀನಿ, ಹಾಗೆ ಆಂಟಿ-B ಆಂಟಿಬಾಡೀಸ್ ಇರುವಂಥದ್ದು. ಅಂದರೆ ತುಂಬ ಆಂಟಿ-A ಆಂಟಿಬಾಡೀಸ್, ಆಂಟಿ-B ಆಂಟಿಬಾಡೀಸ್ ಪ್ಲಾಸ್ಮಾದಲ್ಲಿ ಇರುವಂಥದ್ದು, ಇಲ್ಲಿ ಇರುವಂಥದ್ದು, RBCಯಲ್ಲಿ ಅಲ್ಲ. ಓಕೆ, ಸೊ ಇದು ನಾವು ಎ ಬ್ಲಡ್ ಗ್ರೂಪಲ್ಲಿ, O ಬ್ಲಡ್ ಗ್ರೂಪಲ್ಲಿ, AB ಬ್ಲಡ್ ಗ್ರೂಪಲ್ಲಿ ನೋಡುವಂತಹ ಸಿಚುವೇಶನ್. ಓಕೆ, AB ಬ್ಲಡ್ ಗ್ರೂಪಲ್ಲಿ ಏನಿರುತ್ತೆ? AB ಬ್ಲಡ್ ಗ್ರೂಪಲ್ಲಿ ಬರೀ RBCಯಲ್ಲಿ ಮಾತ್ರ ಆಂಟಿಜನ್ಸ್ ಎ ಮತ್ತು ಬಿ ಸರ್ಫೇಸ್ ಆಂಟಿಜನ್ಸ್ ನೋಡುವಂಥದ್ದು ನಾವು. ಪ್ಲಾಸ್ಮಾದಲ್ಲಿ ಆಂಟಿ-A ಆಂಟಿಬಾಡಿ ಅಥವಾ ಆಂಟಿ-B ಆಂಟಿಬಾಡೀಸ್ ಇರುವುದಿಲ್ಲ. ದಿಸ್ ಇಸ್ ದ ಸಿಚುವೇಶನ್ ಆಫ್ ಬ್ಲಡ್ ಗ್ರೂಪ್ AB. This is the situation of surface antigen A. So A blood group. This is the situation of O blood group. So I hope you have understood ಏನೆಲ್ಲ ಸಿಚುವೇಶನ್ ಇರುವಂಥದ್ದು ಅಂತ. ಸೊ ಸಿಮಿಲರ್ಲಿ ಪ್ಲಾಸ್ಮಾ ಆಫ್ ದ ಡಿಫರೆಂಟ್ ಇಂಡಿವಿಜುವಲ್ಸ್ ಕಂಟೈನ್ 2 ನ್ಯಾಚುರಲ್ ಆಂಟಿಬಾಡೀಸ್. ಯಾವುದೆಲ್ಲ 2 ನ್ಯಾಚುರಲ್ ಆಂಟಿಬಾಡೀಸ್? ಆಂಟಿ-A ಆಂಟಿಬಾಡೀಸ್, ಆಂಟಿ-B ಆಂಟಿಬಾಡೀಸ್, ಡಿಪೆಂಡಿಂಗ್ ಆನ್ ವಾಟ್ ಈಸ್ ಯೋರ್ ಬ್ಲಡ್ ಗ್ರೂಪ್ ಇಸ್ ಅಲ್ವಾ. ಸೊ ಆಂಟಿಬಾಡೀಸ್ ಅಂದ್ರೆ ಏನು? ದೇ ಆರ್ ಪ್ರೋಟೀನ್ಸ್ ಪ್ರೊಡ್ಯೂಸ್ಡ್ ಇನ್ ರೆಸ್ಪಾನ್ಸ್ ಟು ಆಂಟಿಜನ್. ಅಂದರೆ ಈ ಆಂಟಿಜನ್ ಎ ಇದರ ಎಗೇನ್ಸ್ಟ್ ಪ್ರೊಡ್ಯೂಸ್ ಆಗುವಂತಹ ಆಂಟಿಬಾಡಿ ಯಾವುದು? ಆಂಟಿ-B ಆಂಟಿಬಾಡೀಸ್. ಓಕೆ ಫೈನ್. ಸೊ ಲೆಟ್ಸ್ ಮೂವ್ ಫರ್ದರ್. ಸೊ ABO ಬ್ಲಡ್ ಗ್ರೂಪಿಂಗ್ ಬಗ್ಗೆ ನಮಗೆ ಎಲ್ಲ ಅರ್ಥ ಆಯಿತು. ನೌ ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ABO ಬ್ಲಡ್ ಗ್ರೂಪಿಂಗ್ ಅಂಡರ್ ಬರುವಂತಹ ಬ್ಲಡ್ ಗ್ರೂಪ್ಸ್ ಯಾವುದು? A, B, AB ಮತ್ತು O. ಓಕೆ, ಸೊ ನೀವೆಲ್ಲ ಕೇಳಿರಬಹುದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆ. ಅಂದರೆ ಯಾರಿಗಾದರೂ ಬ್ಲಡ್ಡಿನ ಅಗತ್ಯ ಇದೆ ಅಂತ ಆದರೆ ದೇ ಹ್ಯಾವ್ ಟು ಟೇಕ್ ಬ್ಲಡ್ ಫ್ರಮ್ ಅನದರ್ ಇಂಡಿವಿಜುವಲ್, ಬಟ್ ದೇ ಕಾಂಟ್ ಟೇಕ್ ಫ್ರಮ್ ರ್ಯಾಂಡಮ್ ಇಂಡಿವಿಜುವಲ್. ಸೊ ಡೋನರ್ ಏನಿದ್ದಾರೆ ಅಂದರೆ ಯಾರು ಬ್ಲಡ್ ಅನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅವರ ಬ್ಲಡ್ ಗ್ರೂಪನ್ನು ರಿಸಿಪಿಯಂಟ್ ಅಂದರೆ ಯಾರು ಬ್ಲಡ್ಡನ್ನು ತಗೊಳ್ಳಿಕ್ಕೆ ಹೊರಟಿದ್ದಾರೆ ಆ ಬ್ಲಡ್ಡಿನ ಜೊತೆ ಮ್ಯಾಚ್ ಮಾಡಬೇಕು. ಅಂದರೆ ಯಾರ ಬ್ಲಡ್ ಗ್ರೂಪ್ ಎ ಅವರು ಬರೀ ಕೆಲವು ಇಂಡಿವಿಜುವಲ್ಸಿಂದ ಬ್ಲಡ್ಡನ್ನು ತಗೊಳ್ಬಹುದು. ಹಾಗೆ ಯಾರ್ದು ಬ್ಲಡ್ ಗ್ರೂಪ್ AB ಇರುತ್ತೆ ಅವರು ಕೆಲವು ಇಂಡಿವಿಜುವಲ್ಸ್. ಸೊ ಮ್ಯಾಚ್ ಮಾಡಬೇಕಾಗ್ತದೆ. ಓಕೆ, ಸೊ ಏನಾಗ್ತದೆ ಇಫ್ ಇನ್ ಕೇಸ್ ದೇ ಟೇಕ್ ಬ್ಲಡ್ ಗ್ರೂಪ್ ಇಫ್ ಇನ್ ಕೇಸ್ ದೇ ಟೇಕ್ ಬ್ಲಡ್ ಫ್ರಮ್ ರ್ಯಾಂಡಮ್ ಇಂಡಿವಿಜುವಲ್. ನನ್ನ ಬ್ಲಡ್ ಗ್ರೂಪ್ ಓಕೆ ನಂದು ಆ್ಯಕ್ಚುಲಿ O. ಇಮ್ಯಾಜಿನ್ ನನ್ನ ಬ್ಲಡ್ ಗ್ರೂಪ್ B. ನಾನು ಯಾರ ಬ್ಲಡ್ ಗ್ರೂಪ್ A ಇದೆ ಸೊ ಅಂತಹ ಇಂಡಿವಿಜುವಲ್ಸಿಂದ ನಾನು ಬ್ಲಡ್ಡನ್ನು ತಗೊಳ್ತೇನೆ ಅಂತ ತಿಳ್ಕೊಳ್ಳಿ. ಓಕೆ, ಮೈ ಬ್ಲಡ್ ಗ್ರೂಪ್ ಇಸ್ B ಬಟ್ ಐ ಟೇಕ್ ಬ್ಲಡ್ ಫ್ರಮ್ ಬ್ಲಡ್ ಗ್ರೂಪ್ A ಇಂಡಿವಿಜುವಲ್. ಏನಾಗ್ತದೆ? ಸೊ ನಿಮಗೆಲ್ಲರಿಗೂ ಗೊತ್ತು, ಸೊ
ಇಲ್ಲಿ ಆಕ್ಚುಲಿ ಬಿ ಇಲ್ಲ ಎ ಇರುವಂಥದ್ದು. ಸೊ ಇಮ್ಯಾಜಿನ್ ದ ಅದರ್ ವೇ ರೌಂಡ್. ನನ್ನ ಬ್ಲಡ್ ಗ್ರೂಪ್ ಎ, ನಾನು ಬ್ಲಡ್ ಗ್ರೂಪ್ ಬಿ ಇಂಡಿವಿಜುವಲ್ ಇಂದ ಬ್ಲಡ್ ಅನ್ನ ತಗೊಳ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಸೊ ಬ್ಲಡ್ ಗ್ರೂಪ್ ಬಿ ಅಲ್ಲಿ ಇರುವಂತಹ ಆಂಟಿಜನ್ ಯಾವುದು? ಬಿ ಆಂಟಿಜನ್. ಆದರೆ ನನ್ನ ಪ್ಲಾಸ್ಮಾದಲ್ಲಿ ಇರುವಂತಹ ಪ್ರೋಟೀನ್ ಯಾವುದು? ಆಂಟಿ ಬಿ ಆಂಟಿಬಾಡಿ. ಸೊ ಈ ಬಿ ಆಂಟಿಜನ್ ಏನಿದೆ, ಸೊ ಐ ಟೇಕ್ ಬ್ಲಡ್ ಫ್ರಮ್ ಇಂಡಿವಿಜುವಲ್ ಬಿ ಅಲ್ವಾ? ಸೊ ಈ ಬ್ಲಡ್ ನನ್ನ ಬ್ಲಡ್ಗೆ ಮಿಕ್ಸ್ ಆಗ್ತಾ ಇದೆ ಈಗ. ಸೊ ದಿಸ್ ಇಸ್ ಬಿ ಆಂಟಿಜನ್ ಆನ್ ದ ಸರ್ಫೇಸ್ ಆಫ್ ಆರ್ ಬಿ ಸಿ ಫ್ರಮ್ ಹೂಮ್ ಐ ಆಮ್ ಟೇಕಿಂಗ್ ದ ಬ್ಲಡ್. ಸೊ ಈ ಬಿ ಆಂಟಿಜನ್ ಆಂಟಿ ಬಿ ಆಂಟಿಬಾಡಿ ಒಟ್ಟಿಗೆ ರಿಯಾಕ್ಟ್ ಆಗಿ, ಅಂದರೆ ದೇರ್ ಇಸ್ ಅ ಫೈಟಿಂಗ್ ಬಿಟ್ವೀನ್ ದ ಆಂಟಿಜನ್ ಆಂಟಿಬಾಡಿ ಅಲ್ವಾ? ಆಂಟಿ ಬಿ ಆಂಟಿಬಾಡಿ is going to be, it's going to fight with my B antigen, with the B antigen. So ಏನಾಗುವಂಥದ್ದು? ಕ್ಲಂಪಿಂಗ್ ಆಗುವಂಥದ್ದು. ಕ್ಲಂಪಿಂಗ್ ಅಂದರೆ ಏನು ಮ್ಯಾಮ್? ಕ್ಲಂಪಿಂಗ್ ಅಂದರೆ ಡಿಸ್ಟ್ರಕ್ಷನ್ ಆಫ್ ಆರ್ ಬಿ ಸಿಸ್. ಓಕೆ, ಟಾಪಿಕ್ ಈಸ್ ನಾಟ್ ಕ್ಲಂಪಿಂಗ್, ಆ್ಯಕ್ಚುಲಿ ಟಾಪಿಕ್ ಈಸ್ ಬ್ಲಡ್ ಗ್ರೂಪ್. ಓಕೆ, ಸೊ ಕ್ಲಂಪಿಂಗ್ ಅಂದ್ರೆ ಏನು? ಡಿಸ್ಟ್ರಕ್ಷನ್ ಆಫ್ ಆರ್ ಬಿ ಸಿಸ್ ಆಗುವಂಥದ್ದು. ಸೊ ನನ್ನ ಬ್ಲಡ್ ಗ್ರೂಪ್ ಎ ಆದರೆ ನಾನು ಇಂಡಿವಿಜುವಲ್ ಎ ಇಂದಾನೆ ಬ್ಲಡ್ ಅನ್ನು ತಗೊಳ್ಬೇಕು, ಬಿ ಇಂದ ಅಲ್ಲ. ಬಿ ಇಂದ ತಗೊಂಡ್ರೆ ಏನಾಗುತ್ತೆ? ಬಿಕಾಸ್ ಬಿ ಆಂಟಿಜನ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಆರ್ ಬಿ ಸಿಸ್ ಆಫ್ ದ ಬಿ ಇಂಡಿವಿಜುವಲ್, ಆ ಬಿ ಆಂಟಿಜನ್ ಮತ್ತೆ ನನ್ನ ಪ್ಲಾಸ್ಮಾದಲ್ಲಿ ಇರುವಂತಹ ಆಂಟಿ ಬಿ ಆಂಟಿಬಾಡಿ ಇದೆರಡು ರಿಯಾಕ್ಟ್ ಆಗಿ ದೇ ಸ್ಟಾರ್ಟ್ ಫೈಟಿಂಗ್ ಆ್ಯಂಡ್ ಆರ್ ಬಿ ಸಿಸ್, ನನ್ನ ಆರ್ ಬಿ ಸಿಸ್ ಡಿಸ್ಟ್ರಾಯ್ ಆಗುತ್ತೆ. ಓಕೆ, ಫೈನ್. ಸೊ ಯಾರ್ಯಾರಿಂದ ಬ್ಲಡ್ ಅನ್ನ ತಗೊಳ್ಬಹುದು ಅಂತ ನಾವು ನೋಡೋಣ. ಸೊ ಬ್ಲಡ್ ಗ್ರೂಪ್ ಎ ಅವ್ರ ಹತ್ರ ಆಂಟಿಜನ್ಸ್ ಆರ್ ಬಿ ಸಿ ಅಲ್ಲಿ ಇರುವಂಥದ್ದು ಆಂಟಿಜನ್ ಎ. ಓಕೆ, ಸೊ ಅವರ ಪ್ಲಾಸ್ಮಾದಲ್ಲಿ ಇರುವಂಥದ್ದು ಆಂಟಿ ಬಿ ಆಂಟಿಬಾಡಿ. ಅಂದರೆ ಅವರು ಬಿ ಇಂದ ತಗೊಳ್ಳೋ ಹಾಗಿಲ್ಲ, ಅವರು ತಗೊಳ್ಬೇಕಾದ್ದು ಬರೀ ಎ ಆ್ಯಂಡ್ ಓ ಇಂದ. ಅರೆ, ಓ ಇಂದ ಯಾಕೆ ಮ್ಯಾಮ್? ಯಾಕಂದರೆ ಓ ಅಲ್ಲಿ ಎ ಅಥವಾ ಬಿ ಆಂಟಿಜನ್ಸ್ ಆರ್ ಬಿ ಸಿ ಅಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ಓ ಇಂದಾನು ಬ್ಲಡ್ ಅನ್ನ ತಗೊಳ್ಬೋದು. ಓ ಬ್ಲಡ್ ಗ್ರೂಪ್ ಇಂಡಿವಿಜುವಲ್ಸ್ ಇಂದಾನು ಬ್ಲಡ್ ಅನ್ನ ತಗೊಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಎ ಇಂದ ಎ ಬ್ಲಡ್ ಗ್ರೂಪ್ ಆಂಟಿಜನ್ ಆಂಟಿಬಾಡಿ ಸೇಮ್ ಅಲ್ವಾ? ಸೊ ಯಾರ ಬ್ಲಡ್ ಗ್ರೂಪ್ ಎ ಅವರು ಎ ಇಂಡಿವಿಜುವಲ್ಸ್ ಇಂದ ಬ್ಲಡ್ ಅನ್ನ ತಗೊಳ್ಬಹುದು. ಅದೇ ತರ ಬಿ ನೋಡಿ, ಯಾರ ಬ್ಲಡ್ ಗ್ರೂಪ್ ಬಿ ಆಗಿರುತ್ತೆ ಅವರ ಆರ್ ಬಿ ಸಿಯಲ್ಲಿ ಆಂಟಿಜನ್ ಸರ್ಫೇಸ್ ಆಂಟಿಜನ್ ಇರುವಂಥದ್ದು, ಆರ್ ಬಿ ಸಿಯ ಸರ್ಫೇಸ್ ಅಲ್ಲಿ ಆಂಟಿಜನ್ ಇರುವಂಥದ್ದು ಬಿ ಅಲ್ವಾ? ಆಂಟಿಬಾಡಿ ಯಾವ್ದಿರುವಂಥದ್ದು ಪ್ಲಾಸ್ಮಾದಲ್ಲಿ? ಆಂಟಿ ಎ ಆಂಟಿಬಾಡಿ. ಅಂದ್ರೆ ದಿಸ್ ಇಸ್ ಆಂಟಿ ಫಾರ್ ಎ. ದೇ ಕಾಂಟ್ ಟೇಕ್ ಬ್ಲಡ್ ಫ್ರಮ್ ಎ ಇಂಡಿವಿಜುವಲ್. ತಗೊಂಡ್ರೆ ಏನಾಗುತ್ತೆ? ಕ್ಲಂಪಿಂಗ್ ಆಗುತ್ತೆ. ಸೊ ಅವರು ಯಾರಿಂದ ಬ್ಲಡ್ ಅನ್ನ ತಗೊಳ್ಬೇಕು? ಬರೀ ಬಿ ಮತ್ತೆ ಓ ಇಂಡಿವಿಜುವಲ್ಸ್ ಇಂದ ಬ್ಲಡ್ ಅನ್ನ ತಗೊಳ್ಬಹುದು. ಕಮಿಂಗ್ ಟು ಎ ಬಿ. ಸೊ ಎ ಬಿ ಇಂಡಿವಿಜುವಲ್ಸ್ ಅಲ್ಲಿ ಪ್ಲಾಸ್ಮಾದಲ್ಲಿ ಯಾವುದೇ ತರಹದ ಬ್ಲಡ್ ಗ್ರೂಪ್ ರಿಲೇಟೆಡ್ ಆಂಟಿಬಾಡೀಸ್ ಇರುವುದಿಲ್ಲ. ಸೊ ದೇ ಕ್ಯಾನ್ ಟೇಕ್ ಬ್ಲಡ್ ಫ್ರಮ್ ಎ ಬಿ ಆ್ಯಂಡ್ ಓ ಅಲ್ವಾ? ಸೊ ದೇ ಕ್ಯಾನ್ ಟೇಕ್ ಬ್ಲಡ್ ಫ್ರಮ್ all individuals. So they are referred as universal recipient. Universal recipient yaru? The one who have got AB blood group. Okay? ಯಾಕೆ ಅವರು ಯೂನಿವರ್ಸಲ್ ರಿಸಿಪಿಯಂಟ್? ಯೂನಿವರ್ಸಲ್ ಅಂದರೆ ಎಲ್ಲ ಥರದ ಬ್ಲಡ್ ಗ್ರೂಪ್ ಯಾರ ಹತ್ರ ಇದೆ, ಯಾರ್ಯಾರ ಹತ್ರ ಇದೆ ಅವರೆಲ್ಲರ ಕೈಯಿಂದ ಇವರು ಬ್ಲಡನ್ನು ತಗೊಳ್ಬೋದು. ಯಾಕಂದರೆ ಇಂತಹ ಬ್ಲಡ್ ಗ್ರೂಪ್ ಯಾರ ಹತ್ರ ಇದೆ ಎ ಬಿ, ದೇ ಡೋಂಟ್ ಹ್ಯಾವ್ ಎನಿ ಬ್ಲಡ್ ರಿಲೇಟೆಡ್ ಆಂಟಿಬಾಡೀಸ್ ಅಲ್ವಾ? ಅದಕ್ಕೆ ದೇ ಕ್ಯಾನ್ ಟೇಕ್ ಫ್ರಮ್ ಎನಿ. ಸೊ ಆಂಟಿಬಾಡೀಸ್ ಇನ್ ಪ್ಲಾಸ್ಮಾ ಇಸ್ ನಿಲ್. ದಟ್ ಇಸ್ ವೈ ದೇ ಕ್ಯಾನ್ ಟೇಕ್ ಬ್ಲಡ್ ಫ್ರಮ್ ಎನಿ ಇಂಡಿವಿಜುವಲ್. ಆದರೆ ಬ್ಲಡ್ ಗ್ರೂಪ್ ಓ ಯಾರ ಹತ್ರ ಬ್ಲಡ್ ಗ್ರೂಪ್ ಓ ಇದೆ ಅವರಲ್ಲಿ ಆಂಟಿಜನ್ಸ್ ಯಾವುದೇ ಥರದ ಆಂಟಿಜನ್ಸ್ ಎ ಅಥವಾ ಬಿ ಆಂಟಿಜನ್ಸ್ ಇರುವುದಿಲ್ಲ. ಆಂಟಿಜನ್ಸ್ ನೋಡಿ ನಿಲ್. ಆದರೆ ಆಂಟಿಬಾಡೀಸ್ ನೋಡಿ ಇರುವಂಥದ್ದು ಯಾವುದು? ಆಂಟಿ ಎ ಆಂಟಿಬಾಡಿ, ಆಂಟಿ ಬಿ ಆಂಟಿಬಾಡಿ. ಓಕೆ, ಸೊ ಅವರು ಎಲ್ಲರ ಕೈಯಿಂದ ಬ್ಲಡ್ ಅನ್ನು ತಗೊಳ್ಳೋ ಹಾಗಿಲ್ಲ. ಯಾಕೆ? ಬಿಕಾಸ್ ದೇ ಹ್ಯಾವ್ ದಿಸ್ ಆಂಟಿಬಾಡೀಸ್ ಅಲ್ವಾ? ಬೇರೆಯವರಿಂದ ಬಿ ಇಂದ ತಗೊಂಡ್ರೆ
B antigen will be fighting with anti-B antibody. A individuals in the blood ಅನ್ನ ತಗೊಂಡ್ರೆ that A antigen, surface antigen ಏನಿದೆ on the surface of RBC, that will be fighting with anti-A antibody. ಸೊ ಯಾರ ಕೈಯಿಂದ ತಗೊಳ್ಳೋ ಹಾಗಿಲ್ಲ, ಬರೀ O ಇಂಡಿವಿಜುವಲ್ಸ್ ಕೈಯಿಂದ ಮಾತ್ರ ಅವರು ತಗೊಳ್ಬೇಕು. ಓಕೆ, ಆದರೆ ಇಫ್ ಯು ಜಸ್ಟ್ ಸಿ ಈ 3 ಕಾಲಮ್ ನೋಡಿದ್ರೆ, they can give blood. O individuals can give blood to AB individual. So that is why blood group O individuals are referred as universal donors. Okay? So universal donors ಮತ್ತೆ universal recipient ಬಗ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಬಗ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ತಗೊಳ್ಬೇಕು, ಯಾಕೆ ತಗೊಳ್ಬಾರ್ದು ಬೇರೆ ಇಂಡಿವಿಜುವಲ್ಸ್ ಇಂದ ಬ್ಲಡ್ ಅನ್ನ ಅಂತ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಸೊ ಲೆಟ್ಸ್ ಮೂವ್ ಫರ್ದರ್. ಓಕೆ, ಇದೆಲ್ಲದರ ನಡುವೆ ನೀವು ಕೇಳಿರಬಹುದು ಬಾಂಬೆ ಬ್ಲಡ್ ಗ್ರೂಪ್ ಅಂತ. ಕೇಳಿದ್ದೀರಾ ಯಾರಾದರೂ ಬಾಂಬೆ ಬ್ಲಡ್ ಗ್ರೂಪ್ ಅಂತ? ಸೊ ಯಾಕೆ ಹೆಸರು ಮ್ಯಾಮ್ ಬಾಂಬೆ? ಬಿಕಾಸ್ ಡೆಫಿನೆಟ್ಲಿ ಫಸ್ಟ್ ಡಿಸ್ಕವರಿ ಆದ್ದು ಬಾಂಬೆಯಲ್ಲಿ, ಮುಂಬೈಯಲ್ಲಿ. ಸೊ ಜಾಸ್ತಿ ಜನ ಹ್ಯಾಡ್ ದಿಸ್ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ಇನ್ ಬಾಂಬೆ. ಸೊ ದಿಸ್ ಬ್ಲಡ್ ಗ್ರೂಪ್ ಇಸ್ ಮೋರ್ ರಿಲೆವೆಂಟ್ ಇನ್ ಏಷ್ಯಾದಲ್ಲಿ ಜಾಸ್ತಿ ಇಂಡಿವಿಜುವಲ್ಸ್ಗೆ ಈ ಬ್ಲಡ್ ಗ್ರೂಪ್ ಇರುವಂಥದ್ದು. ಆದರೆ ಏನಪ್ಪ ಸ್ಪೆಷಾಲಿಟಿ ಈ ಬ್ಲಡ್ ಗ್ರೂಪಲ್ಲಿ ಅಂದರೆ, ಸೊ ವಿ ಹ್ಯಾವ್ ಟು ಗೋ ಫಾರ್ ಅ ಬಯೋಕೆಮಿಸ್ಟ್ರಿ ಆಫ್ ಬ್ಲಡ್ ಗ್ರೂಪಿಂಗ್ ವಿಚ್ ಇಸ್ ನಾಟ್ ದೇರ್ ಇನ್ NCERT. ಇದು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆ್ಯಕ್ಚುಲಿ. ಇದೆಲ್ಲ ಡಯಾಗ್ರಾಮ್ ಏನು ಕಲಿಬೇಕಾಗಿಲ್ಲ ನೀವು. ದಿಸ್ ಇಸ್ ನಾಟ್ ದೇರ್ ಇನ್ NCERT. ಇದು ನಿಮ್ಮ ಇನ್ಫಾರ್ಮೇಷನ್ಗೆ ಬಾಂಬೆ ಬ್ಲಡ್ ಗ್ರೂಪ್ ಮತ್ತು ಗೋಲ್ಡನ್ ಬ್ಲಡ್ ಗ್ರೂಪ್ ಬಗ್ಗೆ ನಾನು ಹೇಳುವಂಥದ್ದು. ಸೊ ನಾವು ಏನು ಸರ್ಫೇಸ್ ಆಂಟಿಜನ್ ಏನಿದೆ, A ಅಥವಾ B ಏನಿರಬಹುದು, ಅದರ ಸ್ಟ್ರಕ್ಚರನ್ನು ನೋಡುವಾಗ ನೋಡಿ, ದಿಸ್ ಇಸ್ ಅ ಸರ್ಫೇಸ್ ಆಂಟಿಜನ್ ಆಫ್ A ಬ್ಲಡ್ ಗ್ರೂಪ್, ದಿಸ್ ಇಸ್ ದ ಸರ್ಫೇಸ್ ಆಂಟಿಜನ್ ಆಫ್ B ಬ್ಲಡ್ ಗ್ರೂಪ್. ಸೊ ಏನು ನಾವಿಲ್ಲಿ ಕಾಮನ್ ನೋಡುವಂಥದ್ದು ಅಂದರೆ, ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇಸ್ ಕಾಮನ್, ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇಸ್ ಕಾಮನ್. ಓಕೆ, ಇದು actually making the difference. That is N-galactosyl ಮತ್ತೆ ಏನು galactose, N-acetyl galactose ಮತ್ತೆ galactose actually make them different, and that's why we call them A antigen, B antigen. Okay, fine. What about O? So O gene ಏನಿದೆ, they also give rise to a particular antigen. ಆದರೆ ನಾವು NCERTಲಿ ಕಲಿಯುವಂಥದ್ದು there is no antigen that is present on O blood group ಅಂತ. ಆದರೆ ಅದು 100% ಸತ್ಯ ಅಲ್ಲ. NCERTಲಿ ಹಾಕೊಟ್ಟಿದ್ದಾರೆ ಹೌದು, ಆದರೆ O ಬ್ಲಡ್ ಗ್ರೂಪಲ್ಲೂ ಒಂದು ಥರದ ಆಂಟಿಜನ್ ಇದೆ, ದಟ್ ಇಸ್ H ಆಂಟಿಜನ್. ಅಂದರೆ ಈ ಸ್ಟ್ರಕ್ಚರ್ ಏನಿದೆ, ಇದೇನಿದೆ, ಇದು O ಬ್ಲಡ್ ಗ್ರೂಪಲ್ಲೂ ನಾವು ನೋಡ್ತೀವಿ. ಆದರೆ since it is not same as A and B, and since it is the basic structure that is present in both B and A, and it is not having any unique structure ಅಲ್ವಾ, ಸೊ ಅದಕ್ಕೆ ನಾವು ಇದರನ್ನು ಕನ್ಸಿಡರ್ ಮಾಡೋದಿಲ್ಲ. NCERTಲಿ ನಾವು ಏನು ಕನ್ಸಿಡರ್ ಮಾಡುವಂಥದ್ದು O ಬ್ಲಡ್ ಗ್ರೂಪ್ ಡು ನಾಟ್ ಹ್ಯಾವ್ ಎನಿ ಆಂಟಿಜನ್ ಅಂತ. ಆದರೆ O ಬ್ಲಡ್ ಗ್ರೂಪ್ 2 ಹ್ಯಾವ್ ಗಾಟ್ H ಆಂಟಿಜನ್. ಓಕೆ, B ಮತ್ತು A ಬ್ಲಡ್ ಗ್ರೂಪಲ್ಲಿ ಏನು ಈ H ಆಂಟಿಜನ್ ಮೇಲೇನೆ ಒಂದು ಯುನೀಕ್ ಸ್ಟ್ರಕ್ಚರ್ ಇರುವಂಥದ್ದು, ದ್ಯಾಟ್ ಮೇಕ್ A ಆ್ಯಂಡ್ B ಆಂಟಿಜನ್ಸ್ ಯುನೀಕ್. ಆದರೆ ಬಾಂಬೆ ಬ್ಲಡ್ ಗ್ರೂಪಲ್ಲಿ ಏನಿರುವಂಥದ್ದು ಅಂದರೆ ಈ H ಆಂಟಿಜನ್ ಸಹ ಇರುವುದಿಲ್ಲ. ಸೊ ದ್ಯಾಟ್ ಈಸ್ ವೈ ಬಾಂಬೆ ಬ್ಲಡ್ ಗ್ರೂಪ್ ಇಸ್ ವೆರಿ ಯುನೀಕ್, ವೆರಿ ರೇರ್. ಓಕೆ, ಬಾಂಬೆ ಬ್ಲಡ್ ಗ್ರೂಪಲ್ಲಿ ಈ H ಆಂಟಿಜನ್, ಆ O ಬ್ಲಡ್ ಗ್ರೂಪಲ್ಲಿ ಇರುವಂತಹ ಆಂಟಿಜನ್ ಸಹ ಬಾಂಬೆ ಬ್ಲಡ್ ಗ್ರೂಪ್ ಯಾರಲ್ಲಿ ಇದೆ ಅವರ RBCs ಅಲ್ಲಿ ಈ H ಆಂಟಿಜನ್ ಸಹ ಇರುವುದಿಲ್ಲ. ಓಕೆ, ಫೈನ್ ಮ್ಯಾಮ್.
ಈ ಆಂಟಿಜನ್ ಸರ್ಫೇಸ್ ಆಂಟಿಜನ್ಸ್ ಏನಿದೆ ಬ್ಲಡ್ ಗ್ರೂಪಲ್ಲಿ, ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಅಲ್ವಾ? ಸೊ ಬ್ಲಡ್ ಗ್ರೂಪ್ ಏನಿದೆ ABO ಬ್ಲಡ್ ಗ್ರೂಪಲ್ಲಿ, ಸೊ ಇದರ ಸರ್ಫೇಸ್ ಆಂಟಿಜನ್ಸ್ A B ಅಥವಾ ನಾವೀಗ H ಆಂಟಿಜನ್ ನೋಡಿದ್ವಿ ಅಲ್ವಾ, ವಿಚ್ ಇಸ್ ನಾಟ್ ದೇರ್ ಇನ್ NCERT. ಸೊ ನಾರ್ಮಲಿ A ಮತ್ತು B ಆಂಟಿಜನ್ ಏನಿದೆ, ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಬೀನ್ ಮೇಡ್ ಅಪ್ ಆಫ್? So antigens in ABO blood group is being made up of glycoprotein. Okay? So glyco andre eno? Glyco andre eno? Glyco andre sugar. Galactose, fucose, galactose. Andre eno? Galactose andre eno? It's a sugar. N-acetyl. Galactosamine, amine, N-acetyl ಏನಿದು ಅಮೈನೋ ಆಸಿಡ್. ಸೊ ಗ್ಲೈಕೋಪ್ರೋಟೀನ್ ಅಂದ್ರೆ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ಶುಗರ್ ಆ್ಯಂಡ್ ಅಮೈನೋ ಆಸಿಡ್ ಆರ್ ಪ್ರೋಟೀನ್. ಸೊ ಆಂಟಿಜನ್ಸ್ ಪ್ರೆಸೆಂಟ್ ಇನ್ ABO ಬ್ಲಡ್ ಗ್ರೂಪ್ ಏನಿದೆ, ದಟ್ ಇಸ್ ಮೇಡ್ ಅಪ್ ಆಫ್ ಗ್ಲೈಕೋಪ್ರೋಟೀನ್. ಸೊ ಇದು ತುಂಬ ಇಂಪಾರ್ಟೆಂಟ್ ವಿಚಾರ, ತಿಳ್ಕೊಳ್ಬೇಕಾಗಿರುವಂಥದ್ದು. ಫೈನ್, ನಮಗೆ ABO ಬ್ಲಡ್ ಗ್ರೂಪ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಯಿತು. ನಾವು ಲೆಟ್ಸ್ ಜಂಪ್ ಟು RH ಗ್ರೂಪಿಂಗ್. ಇದೇನು RH ಗ್ರೂಪಿಂಗ್? ನಮಗೆ ಗೊತ್ತಿರುವಂಥದ್ದು B ಪಾಸಿಟಿವ್, A ಪಾಸಿಟಿವ್, AB ಪಾಸಿಟಿವ್, A ನೆಗೆಟಿವ್, O ನೆಗೆಟಿವ್, B ನೆಗೆಟಿವ್. ಬಟ್ RH ಏನು? RH ಸ್ಟ್ಯಾಂಡ್ಸ್ ಫಾರ್ rhesus monkey. ಓಕೆ, ಸೊ RH ಆಂಟಿಜನ್ ಸಿಮಿಲರ್ ಟು ಒನ್ ಪ್ರೆಸೆಂಟ್ ಇನ್ rhesus monkeys. That is why the name RH. Okay? So rhesus ಹೇಳೋ ಒಂದು ಮಂಕಿ ಏನಿದೆ, ಅದರ RBCs ಅಲ್ಲಿ ಕೆಲವು ಥರದ ಆಂಟಿಜನ್ಸ್ ಇದೆ, ಸರ್ಫೇಸ್ ಆಂಟಿಜನ್ ಇದೆ. ಅದು ನಮ್ಮಲ್ಲೂ ಇದೆ. ಓಕೆ, ಪ್ರಾಮಿನೆಂಟ್ ಆಗಿ RH-D ಹೇಳೋ ಫ್ಯಾಕ್ಟರ್. ಒನ್ಸ್ ಅಗೈನ್, ಇದು NCERT ಅಲ್ಲಿ ಇಲ್ಲ, ನಾಟ್ ಇನ್ NCERT. ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳಿರುವಂಥದ್ದು ಬೇರೆ ಬೇರೆ ಥರದ RH ಆಂಟಿಜನ್ಸ್ ಯಾವುದು rhesus ಮಂಕಿಯಲ್ಲಿ ಇರುವಂಥದ್ದು ನಮ್ಮ ಬಾಡಿಯಲ್ಲೂ ಇದೆ, RBCs ಅಲ್ಲೂ ಇದೆ. ಆದರೆ ಮೇನ್ ಆಗಿ ನಾವು ಕನ್ಸಿಡರ್ ಮಾಡುವಂಥದ್ದು ಅದರಲ್ಲಿ RH-D ಅಂತ ಹೇಳೋ ಒಂದು ಫ್ಯಾಕ್ಟರ್. ಓಕೆ, ಫೈನ್. ಸೊ ಯಾರ ಬಾಡಿಯಲ್ಲೆಲ್ಲ, ಯಾರ RBCs ಅಲ್ಲಿ RH-D ಫ್ಯಾಕ್ಟರ್ ಅಂದರೆ RH ಆಂಟಿಜನ್, ಮೇಜರ್ RH ಆಂಟಿಜನ್ ಇದ್ರೆ, they are considered as positive. ಅಂದ್ರೆ B positive ಅಂದ್ರೆ I will be having B surface antigen on my RBC, ಹಾಗೆ RH-D ಅಂದ್ರೆ RH antigen on my RBC. B negative ಅಂದ್ರೆ I will have B antigen on surface of my RBC, but not this particular RH antigen. Okay? So that's how we are able to differentiate positive, negative, B positive, B negative. So it is observed on the surface of RBCs of majority of humans. 80% generally ನಾವು ಇದು ನೋಡುವಂಥದ್ದು RH factor. Okay, RH-D factor. Such individuals are called as RH positive. Those in which the antigen is absent, this particular antigen is absent, they are called as RH negative. Simple, alva? Fine. So, ಇದೆಲ್ಲರ ನಡುವೆ ಒಂದು ಕಾನ್ಸೆಪ್ಟ್, ನಾನು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹೇಳಲಿಕ್ಕಿತ್ತು, ಅದು ಬಿಟ್ಬಿಟ್ಟೆ. ದಟ್ ಈಸ್ ಗೋಲ್ಡನ್ ಬ್ಲಡ್ ಗ್ರೂಪ್. ದೆರ್ ಇಸ್ ಅ ಬ್ಲಡ್ ಗ್ರೂಪ್ ಮಕ್ಕಳೇ ಕಾಲ್ಡ್ ಆಸ್ ಗೋಲ್ಡನ್ ಬ್ಲಡ್ ಗ್ರೂಪ್. ಏನು ಮ್ಯಾಮ್, ಗೋಲ್ಡ್ ಹರಿತಾ ಇರುತ್ತಾ ಬ್ಲಡ್ಡಿನ ಬದಲು? ಅಲ್ಲ. ಸೊ ಯಾಕೆ ಈ ಹೆಸರು ಗೋಲ್ಡನ್ ಬ್ಲಡ್ ಗ್ರೂಪ್ ಅಂದರೆ, ಇಟ್ಸ್ ವೆರಿ ರೇರ್ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಓಕೆ, ಇನ್ ಅ ಸಿಂಪಲ್ ಮ್ಯಾನರ್, ಗೋಲ್ಡನ್ ಬ್ಲಡ್ ಗ್ರೂಪ್ ಅಂದರೆ ದೇ ಆರ್ ಇಂಡಿವಿಜುವಲ್ ಹೂ ಡು ನಾಟ್ ಹ್ಯಾವ್ they don't have any RH antigens. They are also called as RH null. RH null ಅಂದರೆ ಯೂಶ್ವಲ್ ಆಗಿ ನಾನು B ನೆಗೆಟಿವ್ ಆಗಿದ್ರೂ ನನ್ನಲ್ಲಿ ಕೆಲವು RH ಆಂಟಿಜನ್ಸ್ ಇರಬಹುದು, ಬಟ್ ಐ ಮೈಟ್ ನಾಟ್ ಹ್ಯಾವ್ ಆ್ಯಂಡ್ ಐ ಡು ನಾಟ್ ಹ್ಯಾವ್ RH-D ಹೇಳೋ ಫ್ಯಾಕ್ಟರ್ ಏನಿದೆ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಮೇನ್ಲಿ RH ಆಂಟಿಜನ್. ಈ
RH ಆಂಟಿಜನ್ ಇಲ್ಲ ಅಂತಾದರೆ ಐ ಆಮ್ ಕನ್ಸಿಡರ್ಡ್ ಬಿ ನೆಗೆಟಿವ್. ಆದರೆ ಈ ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಏನು ಬ್ಲಡ್ ಗ್ರೂಪ್ ಇಂಡಿವಿಜುವಲ್ಸ್ ಅಲ್ಲಿ ಇರ್ತದೆ, ಅವರಲ್ಲಿ ಯಾವುದೇ ಥರದ RH ಆಂಟಿಜನ್ಸ್ ಇರೋದಿಲ್ಲ, ಅಷ್ಟೇ ಡಿಫರೆನ್ಸ್. ಓಕೆ, ಇಂಟ್ರೆಸ್ಟಿಂಗ್ ಅಲ್ವಾ ಗೋಲ್ಡನ್ ಬ್ಲಡ್ ಗ್ರೂಪ್ ಮತ್ತು ಬಾಂಬೆ ಬ್ಲಡ್ ಗ್ರೂಪ್. ನೌ ಲೆಟ್ಸ್ ಕಮ್ ಟು ಅ ಕಾಂಪ್ಲಿಕೇಶನ್ ದಟ್ ಹ್ಯಾಪನ್ಸ್ ಬಿಕಾಸ್ ಆಫ್ RH ಆಂಟಿಜನ್. ಹೌದು, ಸೊ ABO ಬ್ಲಡ್ ಗ್ರೂಪಲ್ಲಿ ನಮಗೆ ಕಾಂಪ್ಲಿಕೇಶನ್ಸ್ ಗೊತ್ತಾಗಿದೆ ಏನು ಅಂತ. ಅದೇ ಥರ ವೆನ್ ಇಟ್ ಕಮ್ಸ್ ಟು RH ದೆರ್ ಇಸ್ ಅ ಕಾಂಪ್ಲಿಕೇಶನ್. ಅಂದರೆ ಯಾರ ಬ್ಲಡ್ ಗ್ರೂಪ್ RH ನೆಗೆಟಿವ್ ಆಗಿದೆ, ಅಂದರೆ ಬಿ ನೆಗೆಟಿವ್ ಆಗಿದೆ, ಇಮ್ಯಾಜಿನ್ ಬಿ ನೆಗೆಟಿವ್ ಆರ್ ಎ ನೆಗೆಟಿವ್. ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಬಿ ನೆಗೆಟಿವ್. ಒಬ್ಬರ ಬ್ಲಡ್ ಗ್ರೂಪ್ ಬಿ ನೆಗೆಟಿವ್. ಓಕೆ, ಅವರಿಗೆ ಈಗ ಬ್ಲಡ್ ಬೇಕು. ಅವರು ಬಿ ಪಾಸಿಟಿವ್ ಇಂಡಿವಿಜುವಲಿಂದ ಬ್ಲಡ್ಡನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಬಿಕಾಸ್ ಸೇಮ್ ಕಾನ್ಸೆಪ್ಟ್. ಯಾರ ಬ್ಲಡ್ ಗ್ರೂಪಲ್ಲಿ ಯಾರ ಬ್ಲಡ್ಡಲ್ಲಿ ಬಿ ನೆಗೆಟಿವ್ ಅಂದರೆ ಯಾರ ಬ್ಲಡ್ ಗ್ರೂಪ್ ಬಿ ನೆಗೆಟಿವ್ ಆಗಿರುತ್ತೆ ಅವರಲ್ಲಿ ಆಂಟಿ RH ಆಂಟಿಬಾಡಿ ಇರುವಂಥದ್ದು. ಓಕೆ, ಸೊ ಯಾವಾಗ ಅವರು ಬಿ ಪಾಸಿಟಿವ್ ಇಂದ ಬ್ಲಡ್ಡನ್ನು ತಗೊಳ್ತಾರೆ, ಬಿ ಪಾಸಿಟಿವ್ನ ಬ್ಲಡ್ ಗ್ರೂಪಲ್ಲಿ ಏನಿರುವಂಥದ್ದು, ಬ್ಲಡ್ಡಲ್ಲಿ ಏನಿರುವಂಥದ್ದು ಬಿ ಆಂಟಿಜನ್ ಜೊತೆಗೆ RH ಆಂಟಿಜನ್ ಇರುವಂಥದ್ದು ಅಲ್ವಾ. ಸೊ ಏನಾಗ್ತದೆ, ಬಿ ನೆಗೆಟಿವ್ ಅವರು ಬಿ ಪಾಸಿಟಿವ್ ಇಂದ ಬ್ಲಡ್ಡನ್ನು ತಗೊಂಡ್ರೆ ಈ ಬಿ ಆಂಟಿಜನ್ ಈ RH ಆಂಟಿಜನ್ ಏನಿದೆ that will be fighting with anti-RH antibody. So RH antigen anti-RH antibody ಜೊತೆ ಜಗಳ ಆಗ್ತದೆ. ಓಕೆ, ಆಂಟಿಬಾಡಿ ಆಂಟಿಜನ್ ಜಗಳ ಆಗ್ತದೆ, ಕ್ಲಂಪಿಂಗ್ ಆಗ್ತದೆ, ಎಗ್ಲುಟಿನೇಷನ್ ಅಥವಾ ಕ್ಲಂಪಿಂಗ್ ಆಗ್ತದೆ. ಕ್ಲಂಪಿಂಗ್ ಆದರೆ ಏನಾಗ್ತದೆ, RBC ಡಿಸ್ಟ್ರಾಯ್ ಆಗ್ತದೆ. ಓಕೆ, ಸೊ ಅದಕ್ಕೆ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ದರ್ ಇಸ್ ಏನು ಬ್ಲಡ್ ಟ್ರಾನ್ಸ್ಫ್ಯೂಷನ್. ಡೋನರ್ ಮತ್ತು ರೆಸಿಪಿಯಂಟ್ನ ಬ್ಲಡ್ ಗ್ರೂಪನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಬರೀ ABO ನೋಡಿದ್ರೆ ಸಾಲದು, ಪಾಸಿಟಿವ್ ನೆಗೆಟಿವ್ಸ್ ನೋಡಬೇಕಾಗ್ತದೆ. ಎಕ್ಸ್ಪೆಷಲಿ ಯಾರ ಬ್ಲಡ್ಡಲ್ಲಿ ಯಾರ ಬ್ಲಡ್ಡಲ್ಲಿ ಈ ನೆಗೆಟಿವ್ ಅಂದರೆ ಬಿ ನೆಗೆಟಿವ್, ಎ ನೆಗೆಟಿವ್, AB ನೆಗೆಟಿವ್, O ನೆಗೆಟಿವ್ ಇದಿರ್ತದೆ, ದೇ ವಿಲ್ ಬಿ ಹ್ಯಾವಿಂಗ್ ಇನ್ ದ ಪ್ಲಾಸ್ಮಾ anti-RH ಆಂಟಿಬಾಡಿ. ಸೊ ಅಂಥವರು ಪಾಸಿಟಿವ್ ಅಂದರೆ RH ಪಾಸಿಟಿವ್ನ ಬ್ಲಡ್ಡನ್ನು ತಗೊಂಡಾಗ ಆ ಆಂಟಿಜನ್ ಆಂಟಿಬಾಡಿ ಜೊತೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತದೆ. ಜಗಳ ಮಾಡಿದರೆ ಅವರು RBCಯನ್ನು ಡಿಸ್ಟ್ರಾಯ್ ಮಾಡ್ತದೆ. ಸೊ ಅದೇ ಕಾಂಪ್ಲಿಕೇಶನ್ ನಾವು ನೋಡುವಂಥದ್ದು ಇನ್ ದ ಕೇಸ್ ಆಫ್ ಮದರ್ ಆ್ಯಂಡ್ ಫೀಟಸ್. ಓಕೆ, ಸೊ ಸ್ಪೆಷಲ್ ಕೇಸ್ ಆಫ್ RH ಇನ್ಕಂಪ್ಯಾಟಿಬಿಲಿಟಿ. ಇನ್ಕಂಪ್ಯಾಟಿಬಿಲಿಟಿ ಅಂದರೆ ಮಿಸ್ ಮ್ಯಾಚಿಂಗ್. ಅಂದರೆ ನಾವು ಕಂಪ್ಯಾಟಿಬಲ್ ಅಲ್ಲ, ಕಪಲ್ಸ್ ಆರ್ ನಾಟ್ ಕಂಪ್ಯಾಟಿಬಲ್ ಅಂದರೆ ವಿ ಆರ್ ನಾಟ್ ಮ್ಯಾಚಿಂಗ್, ವಿ ಆರ್ ನಾಟ್ ಮೇಡ್ ಫಾರ್ ಈಚ್ ಅದರ್ ಅಂದರೆ ಮಿಸ್ ಮ್ಯಾಚ್. ಓಕೆ, ಸೊ ಈ ಪ್ರೊಸೆಸ್ ಏನು ಇದೆ, ಈ ಕಾಂಪ್ಲಿಕೇಶನ್ ಏನಿದೆ, ಇದಕ್ಕೆ ಹೆಸರು ಇರೈಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್. ವೆರಿ ಇಂಪಾರ್ಟೆಂಟ್, ಇರೈಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್. ಇರೈಥ್ರೋ ಅಂದ್ರೇನು? RBC. ಬ್ಲಾಸ್ಟೋಸಿಸ್, ಇರೈಥ್ರೋಬ್ಲಾಸ್ಟೋಸಿಸ್ ಅಂದರೆ RBC ಡಿಸ್ಟ್ರಾಯ್ ಆಗುವಂಥದ್ದು ಇನ್ ಫೀಟಸ್. ಎಷ್ಟು ಈಸಿ ಅಲ್ವಾ ಟು ಅಂಡರ್ಸ್ಟ್ಯಾಂಡ್. ಇರೈಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂದರೆ ಗೊತ್ತಾಯಿತು, RBC ಬ್ಲಾಸ್ಟಿಂಗ್ ಇನ್ ದ ಫೀಟಸ್. ಯಾಕೆ? ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಇಟ್ಸ್ ಅಬ್ಸರ್ವ್ಡ್ ಬಿಟ್ವೀನ್ RH ನೆಗೆಟಿವ್ ಬ್ಲಡ್ ಪ್ರೆಗ್ನೆಂಟ್ ವುಮೆನ್, ಅಂದರೆ ತಾಯಿ RH ನೆಗೆಟಿವ್ ಆಗಿದ್ದಲ್ಲಿ, ಓಕೆ, ಹುಟ್ಟುವ ಮಗು ಅಂದರೆ ಮಗು ಏನಿದೆ ಇನ್ ದ ಯುಟರಸ್ ಅದರ ಬ್ಲಡ್ ಗ್ರೂಪ್ RH ಪಾಸಿಟಿವ್ ಆದಲ್ಲಿ ಈ ಕಾಂಪ್ಲಿಕೇಶನನ್ನು ನಾವು ನೋಡುವಂಥದ್ದು. ವೆರಿ ಇಂಪಾರ್ಟೆಂಟ್, ಅಮ್ಮನ ಬ್ಲಡ್ ಗ್ರೂಪ್ ನೆಗೆಟಿವ್ ಆಗಿದ್ದಲ್ಲಿ, ಮಗು ಏನಿದೆ ಯುಟರಸ್ಸಲ್ಲಿ ಅದರ ಬ್ಲಡ್ ಗ್ರೂಪ್ ಪಾಸಿಟಿವ್ ಆಗಿದ್ದಲ್ಲಿ ಈ ಕಾಂಪ್ಲಿಕೇಶನನ್ನು ನೋಡುವಂಥದ್ದು. ಅದು ಹೇಗೆ ಮ್ಯಾಮ್? ಅಮ್ಮ ಪಾಸಿಟಿವ್ ಆದರೆ ಮಗುನೂ ಪಾಸಿಟಿವ್ ಆಗಬೇಕಲ್ವಾ? ಅಲ್ಲ. ಸೊ ಈ ಬ್ಲಡ್ ಗ್ರೂಪ್ ಹೇಳುವಂಥದ್ದು ಇಟ್ ಇಸ್ ಒನ್ಸ್ ಅಗೈನ್ ಬಿಕಾಸ್ ಆಫ್ ಬೋತ್ ಮದರ್ ಆ್ಯಂಡ್ ಫಾದರ್ಸ್ ಬ್ಲಡ್ ಗ್ರೂಪ್. ಸೊ ಮೇ ಬಿ ಯೂಶ್ವಲಿ
if mother's blood group is negative and fetus maguvina blood group is positive, it means would have had or have positive blood group anta. Okay, so ಈ ಕಾನ್ಸೆಪ್ಟ್ ಅನ್ನು ನಾವು 12th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಅಲ್ಲಿ ನಾವು ನೋಡ್ಲಿಕ್ಕಿದ್ದೀವಿ. ಓಕೆ ಫೈನ್. ಸೊ ದಿಸ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಸರ್ಟೇನ್ ಮೆಡಿಸಿನ್, ಅದರ ಬಗ್ಗೆ ಹೇಳ್ತೇನೆ. ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಇರುವುದಿಲ್ಲ. ದಟ್ ಇಸ್ ವೆನ್ ಮದರ್ಸ್ ಬ್ಲಡ್ ಗ್ರೂಪ್ ಇಸ್ ನೆಗೆಟಿವ್, ವೆನ್ ಫೀಟಸ್ ಬ್ಲಡ್ ಗ್ರೂಪ್ ಇಸ್ ಪಾಸಿಟಿವ್, there is in the first pregnancy ಮಗು ಮತ್ತೆ ಅಮ್ಮ it is been well separated by placenta. ಕಾಣಿಸ್ತದ placenta? So it's well separated by placenta, so there is no problem. ಆದ್ರೆ during the delivery of the baby, okay, ಈ ಹೊಟ್ಟೆಯಲ್ಲಿರೋ ಮಗು ಡೆಲಿವರ್ ಆಗುತ್ತಲ್ವಾ, ಆ ಟೈಮಲ್ಲಿ there is chance of mixing of the blood. ಹೌದು, very small amount of blood will be mixing during the delivery. ಆಗ ಏನಾಗುವಂಥದ್ದು, ಮದರ್ಸ್ ಬಾಡಿ ವುಡ್ ಹ್ಯಾವ್ ಫಸ್ಟ್ ಸಾ ದ RH antigen. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ there is no problem at all. ಆದರೆ because of like at the first pregnancy during the delivery, since mother's blood first saw the antigen, okay, she starts preparing, her blood starts preparing anti-RH antibody. So ಈ antibody ಏನಿದೆ, that will be anti-RH antibody is been produced like after the delivery. ಯಾಕಂದ್ರೆ ಎಕ್ಸ್ಪೋಸ್ ಆಯ್ತಲ್ವಾ, ಮದರ್ನ ಬ್ಲಡ್ ಏನು ಫೀಟಸ್ನ ಬ್ಲಡ್ಗೆ ಎಕ್ಸ್ಪೋಸ್ ಆದ ಕಾರಣ, ಇವನ್ ದೋ ಇಟ್ ಇಸ್ ಸ್ಮಾಲ್ ಅಮೌಂಟ್, ಈ RH ನೆಗೆಟಿವ್ ಬ್ಲಡ್ ಗ್ರೂಪ್ ಏನಿದೆ ಅವುಗಳಿಗೆ ಗೊತ್ತಾಯ್ತು, ಓ ವಿ ಹ್ಯಾವ್ ಟು ಪ್ರೊಡ್ಯೂಸ್ RH ಆಂಟಿಬಾಡಿ ನಾವು, anti-RH ಆಂಟಿಬಾಡಿ ನಾವು ಎಗೇನ್ಸ್ಟ್ ದಿಸ್ RH ಆಂಟಿಜನ್. ಓಕೆ, ಬ್ಲಡ್ಗೆ ಗೊತ್ತಿಲ್ಲ ಮಗುವಿದೆ RH ಆಂಟಿಜನ್ ಅಂತ. ಓಕೆ, ಸೊ ಬಿಟ್ವೀನ್ ದ ಪ್ರೆಗ್ನೆನ್ಸಿ ನಾವೇನು ನೋಡುವಂಥದ್ದು, ಪ್ರಿಪರೇಷನ್ ಆಫ್ anti-RH ಆಂಟಿಬಾಡಿ ಇನ್ ದ ಮದರ್ಸ್ ಬ್ಲಡ್. ನಾವು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನೋಡಿ ಏನಾಗುವಂಥದ್ದು ಅಂತ. ಆಲ್ರೆಡಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ anti-RH ಆಂಟಿಬಾಡಿ ಪ್ರೊಡ್ಯೂಸ್ ಆಗಿ ರೆಡಿ ಆಗಿದೆ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಬ್ಲಡ್ RH ಪಾಸಿಟಿವ್ ಆಗಿದ್ದಲ್ಲಿ, B ಪಾಸಿಟಿವ್, A ಪಾಸಿಟಿವ್ ಈ ಥರ ಆಗಿದ್ದಲ್ಲಿ ಏನಾಗ್ತದೆ, ಡ್ಯೂರಿಂಗ್ ದ ಡೆಲಿವರಿ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ ಮಿಕ್ಸ್ ಆದಾಗ ಈ ಆಂಟಿಬಾಡೀಸ್ anti-RH antibody will be mixing with the baby's blood. Alva? So antibody will be attacking the RH antigen of the fetus. So fetus RBCs destroy agi, fetus can experience, magu huttuva maguviಗೆ ಎನಿಮಿಯಾ ಬರುವಂಥದ್ದು, ಜಾಂಡಿಸ್ ಆಗುವಂಥದ್ದು. ಓಕೆ, ಹುಟ್ಟುವ ಮಗುವಿಗೆ ಎನಿಮಿಯಾ ಜಾಂಡಿಸ್ ಆದರೆ ಪ್ರಾಬ್ಲಮ್ ಅಲ್ವಾ? ನಾರ್ಮಲ್ ಆಗಿ ಜಾಂಡಿಸ್ ಆಗ್ತದೆ ಹುಟ್ಟಿದ ಕೆಲವು ದಿನಗಳಲ್ಲಿ, ಲಿವರ್ ಡೆವಲಪ್ಮೆಂಟ್ ಕರೆಕ್ಟ್ ಆಗಿರೋದಿಲ್ಲ, ಅದು ಬೇರೆ ರೀಸನ್, ಅದು ನಾರ್ಮಲ್ ಆಗಿ ಆಗಿರುವಂಥದ್ದು. ಆದರೆ ಇದೊಂದು ಎಕ್ಸ್ಟರ್ನಲ್, ಇನ್ನೊಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಅಲ್ವಾ? ಆಂಟಿಬಾಡಿ ಅಟ್ಯಾಕಿಂಗ್ ಫೀಟಸ್ ಏನು ಆಂಟಿಜನ್ ಅಂದರೆ ಡಿಸ್ಟ್ರಾಯಿಂಗ್ RBC, ಇಟ್ಸ್ ಅ ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಬ್ಲಡ್ ಗ್ರೂಪ್ ಗೊತ್ತಾದ ಕೂಡಲೇ ಅಮ್ಮನ ಏನು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬ್ಲಡ್ ಗ್ರೂಪ್ ಗೊತ್ತಾದ ಕೂಡಲೇ ಏನು ಮಾಡ್ತಾರೆ ಅಂದರೆ, ಓಕೆ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಗೊತ್ತಾದ ಕೂಡಲೇ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ, it can be avoided, this problem erythroblastosis fetalis can be avoided by an injection which will be having anti-RH antibodies, so this can be avoided by administering anti-RH antibodies to the mother immediately after delivery of the first child. ಅಂದ್ರೆ ಈ ಇಂಜೆಕ್ಷನ್ಗೆ ಹೆಸರು ಏನಂದ್ರೆ ರೋಗ್ಯಾಮ್. ಓಕೆ, ರೋಗ್ಯಾಮ್ ಅಂತ ಹೆಸರು. ಫೈನ್. ಸೊ this is about RH grouping. So basically
ರೊಗ್ಯಾಮ್ ಅಂತ ಹೇಳೋ ಇಂಜೆಕ್ಷನ್ ನಾಟ್ ದೇರ್ ಇನ್ NCERT once again. So what exactly it will be having? It will be having anti-RH antibody. ಅಂದರೆ RH antibodies ಏನಿದೆ that won't be produced because of this particular injection. Okay? Fine. So ಇಲ್ಲಿಗೆ ನಮ್ಮ blood grouping ಆಯಿತು. So now coming to another important concept called as coagulation. Blood coagulation ಆಗುವಂಥದ್ದು, ಹೆಪ್ಪುಗಟ್ಟುವಂಥದ್ದು ಅಂತ ಹೇಳುತ್ತಿದ್ದಕ್ಕೆ. ಸೊ ಯಾರಿಗಾದ್ರೂ ಬ್ಲಡ್ ಕೋಆಗುಲೇಷನ್ ಏನು ಆಗುವಾಗ, ನಮಗೆಲ್ಲರಿಗೂ ಆಗಿದೆ, ನಾವು ಚಿಕ್ಕವರಿರುವಾಗ ಬಿದ್ದು ಗಾಯ ಆಗಿ ಸ್ವಲ್ಪ ಟೈಮಲ್ಲಿ ರಕ್ತ ಎಲ್ಲ ಹೋಗಿ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ವಿ ಗೆಟ್ ಟು ಸಿ ರೆಡ್ಡಿಶ್ ಬ್ರೌನ್ ಸ್ಕಮ್. ರೆಡ್ಡಿಶ್ ಬ್ರೌನ್ ಸ್ಕಮ್ ಅಂದರೆ ಒಂದು ಥರದ ಡಾರ್ಕ್ ರೆಡ್ಡಿಶ್ ಬ್ರೌನ್ ಫ್ಲೂಯಿಡ್ ನಮ್ಮ ಗಾಯದ ಪ್ಲೇಸಿಂದ ಹೊರಗೆ ಬರುವಂಥದ್ದು, ಸ್ವಲ್ಪ ಸ್ಟಿಕ್ಕಿ ಆಗಿ ಹೊರಗೆ ಬರುವಂಥದ್ದು ನಾವು ನೋಡಿರ್ಬೋದು. ಅಥವಾ ಗಾಯ ಆಗಿರ್ತದೆ ಮಾತ್ರ ರಕ್ತ ಬರೋದಿಲ್ಲ, ಅಲ್ಲೇ ಒಂದು ಹೆಪ್ಪುಗಟ್ಟಿ ಥರ ಆಗುವಂಥದ್ದು, ಬಾಸುಂಡೆ ಬರುವಂಥದ್ದು. ಇಟ್ ವಿಲ್ ಬಿ ಫಸ್ಟ್ ರೆಡ್, ನಂತರ ಸ್ವಲ್ಪ ದಿನ ಹೋದ ಹಾಗೆ ಡಾರ್ಕ್ ಬ್ರೌನ್ ಆಗುವಂಥದ್ದು. ಸೊ ಇದೆಲ್ಲ ನಥಿಂಗ್ ಬಟ್ ಬ್ಲಡ್ ಕ್ಲಾಟಿಂಗ್, ಕೋಆಗುಲೇಷನ್ ಆಗುವಂಥದ್ದು. ಓಕೆ, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್. ಇಂಟರ್ನಲ್ ಆದರೆ ರಕ್ತ ಹೊರಗೆ ಬರಲಿಲ್ಲ ಅಂತಾದರೆ ಒಳಗಿಂದಲೇ ರಕ್ತ ಇದೆ, ಅಲ್ಲೇ ಹೆಪ್ಪುಗಟ್ಟುವಂಥದ್ದು. ಅಥವಾ ಗಾಯ ಆಗಿ ರಕ್ತ ಬಂದ ಮೇಲೆ ನಮಗೆ ಕೆಲವೊಮ್ಮೆ ಸ್ವಲ್ಪ ಟೈಮ್ ಬಿಟ್ಟು ವಿ ಗೆಟ್ ಟು ಸಿ ದಟ್ ರೆಡ್ಡಿಶ್ ಬ್ರೌನ್ ಫ್ಲೂಯಿಡ್, ದಟ್ ಈಸ್ ಫ್ಲೂಯಿಡ್ ಆರ್ ಸ್ಟಿಕ್ಕಿ ಥಿಂಗ್, ದಟ್ ಈಸ್ ನಥಿಂಗ್ ಬಟ್ ರಿಸಲ್ಟೆಂಟ್ ಆಫ್ ಕೋಆಗುಲೇಷನ್. ಸೊ ಬಿದ್ದ ಕೂಡಲೇ ಸ್ವಲ್ಪ ರಕ್ತ ಹೋಗ್ತದೆ, ಆದರೆ ಕಂಟಿನ್ಯೂಸ್ ಆಗಿ ಹೋಗುವುದಿಲ್ಲ. We won't be losing lot of blood thanks to the process of coagulation. ಹೇಗಪ್ಪ ಈ ಕೋಆಗುಲೇಷನ್ ಆಗುವಂಥದ್ದು ನಮ್ಮ ಬಾಡಿಯಲ್ಲಿ ಅಂದರೆ, ಕ್ಲಾಟ್ ಏನಿದೆ, ದಟ್ ಈಸ್ ದ ರಿಸಲ್ಟೆಂಟ್ ಆಫ್ ಕೋಆಗುಲೇಷನ್. ಕ್ಲಾಟ್ ಏನಿದೆ, ಏನು ರೆಡ್ಡಿಶ್ ಬ್ರೌನ್ ಸ್ಕಮ್ ಏನಿದೆ, ಸೊ ಇದು ಹೇಗಾಗುವಂಥದ್ದು ಅಂದರೆ, ಇಟ್ ಈಸ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ something called as fibrin threads and blood cells, that is RBC, WBC platelets, and it will have some amount of plasma. So clot alliruvanthaddu fibrin ಮತ್ತೆ blood. Okay, ಈ fibrin ಹೇಗೆ ಆಗುವಂಥದ್ದು, this is the main reason for clotting, clot formation. Fibrin ಆಗುವಂಥದ್ದು because of conversion of fibrinogen to fibrin threads. ಫೈಬ್ರಿನೋಜನ್ ಹೇಳೋದು ಇನ್ಆಕ್ಟಿವ್ ಫಾರ್ಮ್ ಆಫ್ ಫೈಬ್ರಿನ್. ಸೊ ಇದರನ್ನು ಆಕ್ಟಿವೇಟ್ ಮಾಡಬೇಕಾದ್ರೆ ದೇರ್ ರಿಕ್ವೈರ್ ಅನ್ ಎನ್ಸೈಮ್ ಕಾಲ್ಡ್ ಆಸ್ ಥ್ರಾಂಬಿನ್. ಆದರೆ ಥ್ರೋಂಬಿನ್ ಹೇಳೋ ಈ ಏನು ಎನ್ಸೈಮ್ ಇದೆ ಇದರನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ರೋಥ್ರಾಂಬಿನ್ ಕನ್ವರ್ಟ್ ಆಗಬೇಕು. ದಿಸ್ ಇಸ್ ಅನ್ ಆಕ್ಟಿವ್ ಫಾರ್ಮ್. ಒನ್ಸ್ ಅಗೇನ್, ಪ್ರೋಥ್ರಾಂಬಿನ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಥ್ರಾಂಬಿನ್ cause of an enzyme called as thrombokinase. ಈ ಥ್ರಾಂಬೋಕೈನೇಸ್ಗೆ ಇನ್ನೊಂದು ಹೆಸರು ಥ್ರಾಂಬೋಪ್ಲಾಸ್ಟಿನ್. ಓಕೆ, ಸೊ ಥ್ರಾಂಬೋಕೈನೇಸ್ ವಿಲ್ ಆಕ್ಟ್ ಅಪಾನ್ ಪ್ರೋಥ್ರಾಂಬಿನ್ ಟು ಕನ್ವರ್ಟ್ ಇಟ್ ಸೆಲ್ಫ್ ಇನ್ ಟು ಥ್ರಾಂಬಿನ್. ಅಂದರೆ ಪ್ರೋಥ್ರಾಂಬಿನ್ ಟು ಥ್ರಾಂಬಿನ್ ಮಾಡುವಂಥದ್ದು ಯಾರು? ಥ್ರಾಂಬೋಕೈನೇಸ್. ಈ ಥ್ರಾಂಬಿನ್ ವಿಲ್ ಬಿ ಕನ್ವರ್ಟಿಂಗ್ ಫೈಬ್ರಿನೋಜನ್ ಟು ಫೈಬ್ರಿನ್. ಸೊ ಈ ಥ್ರಾಂಬೋಕೈನೇಸ್ ಏನಿದೆ ಇದು ಪ್ರೊಡ್ಯೂಸ್ ಆಗೋದು ಸುಲಭದ ವಿಚಾರ ಅಲ್ಲ. ಇಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ಕ್ಯಾಸ್ಕೇಡ್, ಅಂದರೆ ಸಿರೀಸ್ ಆಫ್ ಪ್ರೊಸೆಸಸ್ ಇಂದ ಇದು ಪ್ರೊಡ್ಯೂಸ್ ಆಗುವಂಥದ್ದು. ಓಕೆ, ಸೊ ಏನು ಕೆಲವು ಫ್ಯಾಕ್ಟರ್ಸ್ ಇರ್ತದೆ, ಕೆಲವು ಥರದ ಕೆಮಿಕಲ್ಸ್ ಇರ್ತದೆ ಇನ್ ಪ್ಲಾಸ್ಮಾ. ಸೊ ಪ್ಲಾಸ್ಮಾದಲ್ಲಿ ಇರುವ ಕೆಲವು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ವಿಲ್ ಬಿ ಹೆಲ್ಪಿಂಗ್ ಇನ್ ಮೇಕಿಂಗ್ ಥ್ರಾಂಬೋಕೈನೆಸ್. ಅದು ಅಲ್ಲದೆ ತುಂಬ ರಿಯಾಕ್ಷನ್ಸ್ ಆಗಿ ಥ್ರಾಂಬೋಕೈನೆಸ್ ಪ್ರೊಡ್ಯೂಸ್ ಆಗುವಂಥದ್ದು. ಓಕೆ, ಸೊ ಈ ಪ್ರೋಸೆಸ್ಸಿಗೆ, ಎಂಟೈರ್ ಕೋಆಗುಲೇಷನ್ನ ಪ್ರೋಸೆಸ್ಸಿಗೆ ಬೇಕಾಗುವಂತಹ ಇಂಪಾರ್ಟೆಂಟ್ ಮಿನರಲ್ ಯಾವುದು? ಕ್ಯಾಲ್ಶಿಯಂ. ಓಕೆ, ಕ್ಯಾಲ್ಶಿಯಂ ಬೇಕಾಗುವಂಥದ್ದು ವೆರಿ ಇಂಪಾರ್ಟೆಂಟ್ ಇದು. ಸೊ ಕ್ಲಾಟ್ ಆರ್ ಕೋಆಗ್ಯುಲಮ್ formed mainly of a network of threads called as fibrins, in which dead, damaged elements, dead, damaged RBC, WBC ಇರುವಂಥದ್ದು, ಅಥವಾ ಈ ಥರದ ಮೇ ಬಿ ಸಮ್ ಪ್ಯಾಥೋಜನ್ಸ್ ಇರಬಹುದು ಅಲ್ವಾ,
So damaged formed elements of bloods are being trapped in this particular fibrin thread. So ಈ fibrin thread will be trapping RBCs or maybe damaged tissues, cells ಇದೆಲ್ಲ. ಸೊ ಒಂದು ನಮ್ಮ ಬಾಡಿಯಲ್ಲಿ ದಿಸ್ ಇಸ್ ಮೈ ಸ್ಕಿನ್. ಸೊ ಡ್ಯಾಮೇಜ್ ಆಯಿತು ಅಂತ ತಿಳ್ಕೊಳ್ಳಿ, ನನ್ನ ಸ್ಕಿನ್ನಲ್ಲಿ ಒಂದು ಡ್ಯಾಮೇಜ್ ಆಯಿತು ಅಂದರೆ ನನ್ನ ಐ ಗಾಟ್ ಸಮ್ ವೂಂಡ್ ಅಂತ ತಿಳ್ಕೊಳ್ಳಿ. ಓಕೆ, ಯಾರೋ ನನಗೆ ಪಿನ್ನಲ್ಲಿ ಕೂತಿದ್ರು ಈ ಥರ. ಓಕೆ, ಸೊ ಈ ಥರ ಡ್ಯಾಮೇಜ್ ಆದಾಗ ಅಂದರೆ ಟಿಶ್ಯೂ ಡ್ಯಾಮೇಜಿಂದ, because of this tissue damage, lot of factors will be produced. Clotting factors will be produced. Okay. So damaged tissue produces clot. ಅದೇ ಥರ ಯಾವಾಗಾದರೂ ಡ್ಯಾಮೇಜ್ ಅಥವಾ ವೂಂಡ್ ಆದ ಕೂಡಲೇ ಬ್ಲಡ್ ಹೋಗುತ್ತಲ್ಲ, ಸೊ ಕ್ಲಾಟ್ ಆಗಬೇಕಲ್ಲ, ಸೊ ಪ್ಲೇಟ್ಲೆಟ್ಸ್ ಹೆಲ್ಪ್ ಮಾಡಬೇಕಲ್ವಾ. ಸೊ ಪ್ಲೇಟ್ಲೆಟ್ಸ್ ಸಹ, ಸೊ ಬೋತ್ ಆಫ್ ದಿಸ್, ದಟ್ ಇಸ್ ಪ್ಲೇಟ್ಲೆಟ್ಸ್ ಆ್ಯಂಡ್ ಡ್ಯಾಮೇಜ್ಡ್ ಟಿಶ್ಯೂ, ಇವುಗಳು ಕ್ಲಾಟಿಂಗ್ ಫ್ಯಾಕ್ಟರ್ಸನ್ನು, ವಿಚ್ ಆರ್ ಇನ್ ಜನರಲ್ ಕಾಲ್ಡ್ ಅಸ್ ಫ್ಯಾಕ್ಟರ್ಸ್, ಸೊ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಿದೆ, ಸೊ ದಿಸ್ ವಿಲ್ ಹೆಲ್ಪ್ ಆರ್ ದಿಸ್ ವಿಲ್ ಸ್ಟಾರ್ಟ್ the process of coagulation. So coagulation ಗೆ help ಮಾಡೋದು ಯಾರು? Clotting factors. It will be initiating. Who will be producing clotting factors? Platelets ಮತ್ತೆ damaged tissues. Okay. So this is how coagulation of the blood happens. Fine. Moving next. So blood ಬಗ್ಗೆ ನಾವು please ignore this now. Okay. ಇದು definition ನಿಮಗೆ ಲೆಂದಿ ಇದೆ, ನೋಡಬೇಡಿ, ನನ್ನ ನೋಡಿ ಫಸ್ಟಿಗೆ. ನಾವು ಬ್ಲಡ್ ಬಗ್ಗೆ ಎಲ್ಲ ತಿಳ್ಕೊಂಡಾಯ್ತು, ಎಲ್ಲ ಸೆಲ್ಸ್ ಗ್ರೂಪಿಂಗ್ ಅದು ಇದು ಎಲ್ಲ. ಇನ್ನೊಂದು ಫ್ಲೂಯಿಡ್ ಇದೆ ನಮ್ಮ ಬಾಡಿಯಲ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಟಿಶ್ಯೂ ಫ್ಲೂಯಿಡ್. ಇದನ್ನು ಹೈಲೈಟ್ ಮಾಡಬೇಕಾಗಿತ್ತು ನಾನು. ಟಿಶ್ಯೂ ಫ್ಲೂಯಿಡ್. ಟಿಶ್ಯೂ ಫ್ಲೂಯಿಡ್ ಏನು? ಇಟ್ ಈಸ್ ದ ಫ್ಲೂಯಿಡ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಟಿಶ್ಯೂ. ಯಾರು ಈ ಫ್ಲೂಯಿಡನ್ನು ಪ್ರೊಡ್ಯೂಸ್ ಮಾಡೋದು? ಟಿಶ್ಯೂ ಅಲ್ಲಿ ಯಾಕಿದೆ? ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಿಮಗೆ ಇಲ್ಲಿ ಸೆಲ್ಸ್ ಕಾಣಬಹುದು, which is nothing but the part of tissue. So ನಿಮಗೆಲ್ಲರಿಗೂ ಗೊತ್ತಿದೆ ಕ್ಯಾಪಿಲರೀಸ್ ಅಂತ ಹೇಳೋ ಬ್ಲಡ್ ವೆಸಲ್. ಬ್ಲಡ್ ವೆಸಲ್ಸ್ ಅಂದ್ರೆ ಏನು? The one that will be transporting the blood is called as blood vessels. Okay. Capillaries is the smallest blood vessel. So blood capillaries ಏನಿದೆ, ಏನು ಇದರ ಕೆಲಸ? ಬ್ಲಡ್ ಕ್ಯಾಪಿಲರೀಸ್ ನ ಕೆಲಸ to transport blood to cell ಅಲ್ವಾ. ಸೆಲ್, ಸಿಂಗಲ್ ಸೆಲ್ಲಿಗೆ ಹೋಗಿ ಈ ಬ್ಲಡ್ ಕ್ಯಾಪಿಲರೀಸ್ ನ್ಯೂಟ್ರಿಯೆಂಟ್ಸ್ ಅನ್ನು ಕೊಡುವಂಥದ್ದು, ವಿತ್ ದಟ್ ಇಸ್ ಥ್ರೂ ದ ಬ್ಲಡ್. ಓಕೆ, ಸೊ ಬ್ಲಡ್ ಕ್ಯಾಪಿಲರೀಸ್ ಸೆಲ್ಸಿಗೆ ಹೋಗಿ ಈ ಥರ ಏನು ಬ್ಲಡ್ ಅನ್ನು ಕೊಡುವಾಗ some of the dissolved some of the watery substance along with some of the dissolved molecules, they will be released out. Andre between the cells ಈ ಥರ ಈ ಬ್ಲಡ್ ಕ್ಯಾಪಿಲರೀಸ್ ಇಂದ ooze out ಆಗಿರುವಂತಹ ಕೆಲವು ಫ್ಲೂಯಿಡ್ ಏನಿದೆ, ವಿಚ್ ವಿಲ್ ಬಿ ಹ್ಯಾವಿಂಗ್ ಸಮ್ ಆಫ್ ದ ಡಿಸಾಲ್ವ್ಡ್ ಸಬ್ಸ್ಟೆನ್ಸಸ್. ಸೊ ಅವುಗಳು ಕ್ಯಾಪಿಲರೀಸ್ ಇಂದ ಹೊರಗೆ ಬರ್ತಾ ಇರ್ತದೆ. ವೆನ್ ಕ್ಯಾಪಿಲರೀಸ್ ಆರ್ ಗೋಯಿಂಗ್ ಟು ಡಿಫರೆಂಟ್ ಸೆಲ್ಸ್, some of the fluid will be oozing out from the capillaries. Okay, so ಅದು ಈ ಥರ ನೀವು ನೋಡೋ ಹಾಗೆ that will be remaining between the cells. Okay, so ಈ fluid ಏನಿದೆ, that will be having the same mineral distribution as the plasma of the blood. ಅಂದರೆ ಬ್ಲಡ್ಡಿನ ಪ್ಲಾಸ್ಮಾದಲ್ಲಿ ಏನೆಲ್ಲ ಮಿನರಲ್ಸ್ ಇದೆ, ಸೊ ಸೇಮ್ ಮಿನರಲ್ಸ್ ಈ ಫ್ಲೂಯಿಡಲ್ಲೂ ಇರುವಂಥದ್ದು. ಈ ಫ್ಲೂಯಿಡಲ್ಲಿರುವಂಥದ್ದು ಬಿಟ್ವೀನ್ ದ ಸೆಲ್ಸ್ ಆಫ್ ದ ಟಿಶ್ಯೂ. ಅದಕ್ಕೆ ಈ ಫ್ಲೂಯಿಡ್ಗೆ ಹೆಸರು ಟಿಶ್ಯೂ ಫ್ಲೂಯಿಡ್. ಇದು ಉಳ್ಕೊಂಡಿರುವಂತಹ ಫ್ಲೂಯಿಡ್ ಫ್ರಮ್ ದ oozed ಔಟ್ ಫ್ಲೂಯಿಡ್ ಆಫ್ ದ ಕ್ಯಾಪಿಲರೀಸ್ ಏನಿದೆ, ಅದಕ್ಕೆ ಟಿಶ್ಯೂ ಫ್ಲೂಯಿಡ್ ಅಂತ ಹೇಳುವಂಥದ್ದು. ಓಕೆ, ಫೈನ್. ಸೊ ಅದರ ಫಂಕ್ಷನ್ ಏನಪ್ಪ, ವಾಟ್ ಎಕ್ಸಾಕ್ಟ್ಲಿ ಟಿಶ್ಯೂ ಫ್ಲೂಯಿಡ್ ಡಸ್? ಸೊ ಫಂಕ್ಷನ್ ಏನಂದರೆ,
they transport gases, nutrients between cells and blood. ಬ್ಲಡ್ ಮತ್ತೆ ಸೆಲ್ಸಿನ ನಡುವೆ ಗ್ಯಾಸ್ ಮತ್ತೆ ಕೆಲವು ನ್ಯೂಟ್ರಿಯೆಂಟ್ಸ್ ಅನ್ನ ಈ ಟಿಶ್ಯೂ ಫ್ಲೂಯಿಡ್ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಓಕೆ, ಸೊ ಟಿಶ್ಯೂ ಫ್ಲೂಯಿಡ್ನ ಡೆಫಿನೇಷನ್ ನೋಡುವ. ಆಸ್ ದ ಬ್ಲಡ್ ಪಾಸಸ್ ಥ್ರೂ ದ ಕ್ಯಾಪಿಲರೀಸ್ ಇನ್ ದ ಟಿಶ್ಯೂ, as the blood is transported through capillaries inside the tissue, that is between the cells, some water along with many small water soluble substances move into the space between the cells. Nodi, between the cells ಈ ಟಿಶ್ಯೂ ಫ್ಲೂಯಿಡ್ ಮೂವ್ ಆಗುವಂಥದ್ದು. ಓಕೆ, ಲಿವಿಂಗ್ ಲಾರ್ಜರ್ ಪ್ರೋಟೀನ್ಸ್ ಅಂಡ್ ಮೋಸ್ಟ್ ಆಫ್ ದ ಫಾರ್ಮ್ಡ್ ಎಲಿಮೆಂಟ್ಸ್ ಇನ್ ದ ಬ್ಲಡ್ ಓನ್ಲಿ. ಬ್ಲಡ್ಡಲ್ಲೇ ಉಳ್ಕೊಂಡಿರ್ತದೆ ಯಾವುದು, ಈ ದೊಡ್ಡ ದೊಡ್ಡ ಪ್ರೋಟೀನ್ಸ್ ಅಥವಾ ಜಾಸ್ತಿ ಫಾರ್ಮ್ಡ್ ಸೆಲ್ಸ್ ಅಂದರೆ ಫಾರ್ಮ್ಡ್ ಎಲಿಮೆಂಟ್ಸ್ ಅಂದರೆ RBCs ಮತ್ತು ಈ ಲಾರ್ಜರ್ ಪ್ರೋಟೀನ್ಸ್ ಅವುಗಳು ಬ್ಲಡ್ಡಲ್ಲೇ ಇರುವಂಥದ್ದು. ಈ ಕ್ಯಾಪಿಲರೀಸ್ ಟ್ರಾನ್ಸ್ಪೋರ್ಟ್ ಮಾಡುವ ಬ್ಲಡ್ಡಲ್ಲೇ ಇದೆಲ್ಲ ಉಳ್ಕೊಂಡು ಬರೀ ವಾಟರ್ ಸೊಲ್ಯೂಬಲ್ ಸಬ್ಸ್ಟೆನ್ಸ್ ಅಲಾಂಗ್ ವಿತ್ ಸಮ್ ಫ್ಲೂಯಿಡ್. ಓಕೆ, ಅವುಗಳು will be coming out of the capillaries and that will be remaining or moving between the cells. So this fluid released out is called as interstitial fluid or tissue fluid. ಯಾಕೆ ಮ್ಯಾಮ್ ಇದಕ್ಕೆ ಹೆಸರು interstitial fluid? Because it is present inter ಅಂದರೆ between the cells. ಅದಕ್ಕೆ ಈ ಫ್ಲೂಯಿಡ್ಗೆ ಹೆಸರು interstitial fluid ಅಂತ. ಸೊ ಈ ಫ್ಲೂಯಿಡ್ ಏನಿದೆ ಬಿಟ್ವೀನ್ ದ ಸೆಲ್ಸ್, ಕ್ಯಾಪಿಲರೀಸ್ ಬಿಟ್ಟು ಹೋಗಿರುವಂತಹ ಫ್ಲೂಯಿಡ್ ಏನಿದೆ, ದ್ಯಾಟ್ ವಿಲ್ ಬಿ ಕಲೆಕ್ಟೆಡ್ ಬೈ ಒನ್ ಸಿಸ್ಟಮ್. ಅದ್ಯಾವ ಸಿಸ್ಟಮ್? ಲಿಂಫ್ಯಾಟಿಕ್ ಸಿಸ್ಟಮ್. ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಎಲ್ಲಾ ತರದ ಬ್ಲಡ್ ವೆಸಲ್ಸ್ ಇದೆ, ಕ್ಯಾಪಿಲರೀಸು ಇದೆ, ಇವುಗಳ ಹತ್ರ ಬೇರೆ ಬ್ಲಡ್ ವೆಸಲ್ಸು ಇರ್ತದೆ. ಓಕೆ, ಸೊ ಆನ್ ಎಲಾಬರೇಟ್ ನೆಟ್ವರ್ಕ್ ಆಫ್ ವೆಸಲ್ಸ್, ನೆಟ್ವರ್ಕ್ ತುಂಬ ನೆಟ್ವರ್ಕ್ ಇರುವಂತಹ ವೆಸಲ್ಸ್ ಕಾಲ್ಡ್ ಲಿಂಫ್ಯಾಟಿಕ್ ಸಿಸ್ಟಮ್ ವಿಲ್ ಬಿ ಕಲೆಕ್ಟಿಂಗ್ ದಿಸ್ ಫ್ಲೂಯಿಡ್ ಆ್ಯಂಡ್ ಇಟ್ ವಿಲ್ ಬಿ ಡ್ರೈನಿಂಗ್ ಇಟ್ ಬ್ಯಾಕ್ ಟು ದ ಮೇಜರ್ ವೇನ್. ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಈ ಫ್ಲೂಯಿಡ್ ಅನ್ನು ತಗೊಂಡು, ನಿಮಗೆ ಕಾಣಿಸ್ತಾ ಇದೆಯಾ ಗ್ರೀನ್ ಕಲರ್ ವೆಸಲ್? ಹಾಂ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಲಿಂಫ್ ವೆಸಲ್. ಲಿಂಫ್ಯಾಟಿಕ್ ಸಿಸ್ಟಮ್ನ ಒಂದು ವೆಸಲ್ ಇದು. ಓಕೆ, ಈ ಲಿಂಫ್ಯಾಟಿಕ್ ಸಿಸ್ಟಮ್ನ ವೆಸಲ್ ಏನಿದೆ, ಸೊ ದೇ ವಿಲ್ ಬಿ ಕಲೆಕ್ಟಿಂಗ್ ದೀಸ್ ಟಿಶ್ಯೂ ಫ್ಲೂಯಿಡ್. ಓಕೆ, ಕಲೆಕ್ಟ್ ಮಾಡಿ ಎಲ್ಲಿ ಹಾಕ್ತವೆ? ದೇ ವಿಲ್ ಬಿ ಗಿವಿಂಗ್ ಬ್ಯಾಕ್ ಟು ದ ವೇನ್ ಆಫ್ ದ ಬ್ಲಡ್ಡಿನ ವೇನಿಗೆ ಕೊಡುವಂಥದ್ದು. ವೇನ್ ವಿಲ್ ಬಿ ಯೂಶ್ವಲಿ ಟೇಕಿಂಗ್ ದ ಬ್ಲಡ್ ಬ್ಯಾಕ್ ಟು ದ ಹಾರ್ಟ್ ಆ್ಯಂಡ್ ಆ ಥರ. ಓಕೆ, ಸೊ ಈ ಫ್ಲೂಯಿಡ್ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಬಂದ ಕಾರಣ ನಾವು ಈ ಫ್ಲೂಯಿಡ್ ಏನಿದೆ ವಿಚ್ ಇಸ್ ದೇರ್ ಇನ್ ದ ಲಿಂಫ್ಯಾಟಿಕ್ ಸಿಸ್ಟಮ್, now this fluid is called as lymph. So lymph is nothing but tissue fluid that is present in the lymphatic system. ಅಷ್ಟೇ ಅಲ್ವಾ? The fluid that is present in the lymphatic system is called as lymph. ಯಾವ ಫ್ಲೂಯಿಡ್ ಅದು? ಅದು ಟಿಶ್ಯೂ ಫ್ಲೂಯಿಡ್. ಸೊ ಟಿಶ್ಯೂ ಫ್ಲೂಯಿಡ್ ಅಂದರೆ ನಿಮಗೆಲ್ಲರಿಗೂ ಏನು ಅಂತ ಗೊತ್ತು. ಸೊ ಈ ಲಿಂಫಲ್ಲಿ ಏನೆಲ್ಲ ಇರುವಂಥದ್ದು ಅಂದರೆ ಈ ಟಿಶ್ಯೂ ಫ್ಲೂಯಿಡಲ್ಲಿ ಏನೆಲ್ಲ ಇರುವಂಥದ್ದು ಎಕ್ಸಾಕ್ಟ್ ಆಗಿ? ದೇ ಡೋಂಟ್ ಹ್ಯಾವ್ ಎನಿ ಲಾರ್ಜ್ ಪ್ರೋಟೀನ್ಸ್, ದೇ ಡೋಂಟ್ ಹ್ಯಾವ್ ಎನಿ RBCs because the lymph is not red in color, usually yellowish in color. Okay, so lymph is colorless or yellowish ಗಿಂತ ಜಾಸ್ತಿ ಕಲರ್ಲೆಸ್ ಅಂತ ಹೇಳ್ಬೋದು. ಇಟ್ಸ್ ಅ ಕಲರ್ಲೆಸ್ ಫ್ಲೂಯಿಡ್ containing specialized lymphocytes. ಅಂದರೆ they will have some of the WBCs, that is lymphocytes, which are responsible for immune response of the body. ನೀವಿಲ್ಲಿ ಗ್ರೀನ್ ಕಲರ್ ಏನೆಲ್ಲ ನೋಡ್ತಾ ಇದ್ದೀರಾ, ಲಿಂಫ್ ವೆಸಲ್ ಅಂತ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ. ಓಕೆ, ಇದೆಲ್ಲ ದ ಪಾರ್ಟ್ ಆಫ್ ಲಿಂಫ್ಯಾಟಿಕ್ ಸಿಸ್ಟಮ್. ಓಕೆ, ಸೊ ಮಕ್ಕಳೇ, ನಮಗೆ ಏನಾದರೂ ಡಿಸೀಸ್ ಬಂದಾಗ, ಸಣ್ಣ ಜ್ವರ ಶೀತ ಬಂದಾಗಲೂ ನಮಗೆ ಮೈಕೈ ನೋವು ಆಗ್ತದೆ ಅಲ್ವಾ? ಯಾಕೆ ನಮಗೆ ಮೈಕೈ ನೋವು ಆಗುವಂಥದ್ದು? ಯಾಕಂದರೆ ಈ
ಆಂಟಿಜನ್ ಅಥವಾ ಏನು ಪ್ಯಾಥೋಜನ್ ನಮ್ಮ ಬಾಡಿಗೆ ಎಂಟರ್ ಆಗಿದೆ ಅಲ್ವಾ, ದೇ ಆರ್ ಕಿಲ್ಡ್. ಅಂದರೆ ಅವುಗಳ ಮಧ್ಯೆ ಮತ್ತೆ ನಮ್ಮ ಲಿಂಫೋಸೈಟ್ಸ್ WBCs ಮಧ್ಯೆ ಫೈಟಿಂಗ್ ಆಗ್ತಾ ಇರ್ತದೆ. ಎಲ್ಲಿ ಫೈಟಿಂಗ್ ಆಗ್ತಾ ಇರ್ತದೆ? ಇನ್ ದ ಲಿಂಫ್ಯಾಟಿಕ್ ಸಿಸ್ಟಮ್. ಅದಕ್ಕೆ ನಮಗೆ ಬಾಡಿ ಪೇನ್ ಇರುವಂಥದ್ದು. ಬಾಡಿ ಪೇನ್ನ ರೀಸನ್ ಯಾಕೆ ಮೇನ್ ಆಗಿ? ಒನ್ ಆಫ್ ದ ರೀಸನ್ ಆಕ್ಚುಲಿ ಬಿಕಾಸ್ ಈ ಲಿಂಫ್ಯಾಟಿಕ್ ವೆಸಲ್ಸ್ ಅಲ್ಲೇ ಯೂಶ್ವಲಿ ದೇರ್ ವಿಲ್ ಬಿ ಫೈಟಿಂಗ್ ಬಿಟ್ವೀನ್ ದ ಪ್ಯಾಥೋಜನ್ ಆ್ಯಂಡ್ ಲಿಂಫೋಸೈಟ್ಸ್. ಓಕೆ, ಸೊ ಲಿಂಫೋಸೈಟ್ಸ್ ಆರ್ ರಿಚ್ ವಿತ್ lymph is rich with the lymphocytes which are responsible for immune responses of the body. So immune response, body pain ಹೇಳುವಂಥದ್ದು immune response. ಪ್ಯಾಥೋಜನ್ ಎಂಟರ್ ಆದಾಗ ತಾನೇ ನಮಗೆ ಬಾಡಿ ಪೇನ್ ಸುಮ್ಮನೆ ಬಾಡಿ ಪೇನ್ ಆಗ್ತದೆ ಇಲ್ಲ ಅಲ್ವಾ? ಸೊ ಲಿಂಫ್ಯಾಟಿಕ್ ಸಿಸ್ಟಮ್ ಈಸ್ ಬಿನ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಲೈಕ್ ದಿಸ್. ಓಕೆ, ನೋಡಿ ಇಲ್ಲಿ ಫುಲ್ ಲಿಂಫ್ಯಾಟಿಕ್ ವೆಸಲ್ಸ್ ಇರುವಂಥದ್ದು. ಕೆಲವು ಕಡೆ ನೋಡ್ ಇದೆ ನೋಡಿ, ನೋಡ್. ಸೊ ಇಲ್ಲೆಲ್ಲ ಜಾಸ್ತಿ ಪೇನ್ ಆಗುವಂಥದ್ದು ನಮಗೆ ಏನು ಡಿಸೀಸ್ ಆದಾಗ ಎಲ್ಲ. ಟಾನ್ಸಿಲ್ ಹತ್ರನೂ ಫುಲ್ ಇದೆ ನೋಡಿ, ತಿನ್ನಲಿಕ್ಕೆ ಕಷ್ಟ ಆಗುವಂಥದ್ದು ಬಿಕಾಸ್ lymphatic vessels are being spread. Lymph is also important carrier for nutrients. So tissue fluid nanagashte ande they will be transporting nutrients, gases, hormones. ನಮ್ಮ ಇಂಟೆಸ್ಟೈನಲ್ಲಿ ಲ್ಯಾಕ್ಟಿಯಲ್ಸ್ ಅಂತ ಒಂದು ಬರ್ತದೆ. ಓಕೆ, ಸೊ ಫ್ಯಾಟ್ಸ್ ಆರ್ ಅಬ್ಸಾರ್ಬ್ಡ್ ಥ್ರೂ ಲಿಂಫ್ ಇನ್ ದ ಲ್ಯಾಕ್ಟಿಯಲ್ಸ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನಲ್ ವಿಲೈ. ಸೊ ಇಂಟೆಸ್ಟೈನಲ್ಲಿ ನಿಮಗೆಲ್ಲರಿಗೂ ಗೊತ್ತು ಇಂಟೆಸ್ಟೈನಲ್ ವಿಲೈ ಇದೆ. ಸೊ ಈ ವಿಲೈಯಲ್ಲಿ ಲ್ಯಾಕ್ಟಿಯಲ್ಸ್ ಅಂತ ಬರ್ತದೆ. ಓಕೆ, ಲ್ಯಾಕ್ಟಿಯಲ್ಸ್ ಜೊತೆ ಹತ್ರ ಬ್ಲಡ್ ಕ್ಯಾಪಿಲರೀಸ್ ಇರ್ತದೆ. ಓಕೆ, ಸೊ ಇಂಟೆಸ್ಟೈನಲ್ ವಿಲೈ ಇಸ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಬ್ಲಡ್ ಕ್ಯಾಪಿಲರೀಸ್ ಇನ್ ಇಂಟೆಸ್ಟೈನಲ್ ವಿಲೈ ಅವುಗಳೇನು ಮಾಡುವಂಥದ್ದು ಅಂದರೆ ವಾಟರ್ ಸೊಲ್ಯೂಬಲ್ ಸಬ್ಸ್ಟೆನ್ಸ್ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡುವಂಥದ್ದು. ಈ ಲ್ಯಾಕ್ಟಿಯಲ್ಸ್ ಏನಿದೆ that is actually having lymph. Okay, so that will be absorbing fat soluble molecules. So fats are absorbed through lymph in the lacteals of intestinal villi. Simple alva. So enella function andre lymph idu. First of all, lymph is nothing but interstitial fluid athava tissue fluid that is present in the lymphatic system. So lymphatic system, as you can see, they have vessels, capillary, avugalali lymphocytes iruvanthadu. So defense ge immune response ge help aguvanthadu. adu alde intestinally fat anna absorb madlikke we want lymph that is actually present in the lacteals of intestinal villi aste. So here we are done with lymph. ನೆಕ್ಸ್ಟ್ ಬರುವಂಥದ್ದು ಸರ್ಕ್ಯುಲೇಟರಿ ಪಾತ್ವೆ. ಸೊ ನಾವು 2 ಥರದ ಸರ್ಕ್ಯುಲೇಟರಿ ಫ್ಲೂಯಿಡ್ ಅನ್ನು ನೋಡಿದ್ವಿ. ಸೊ ನಾವು ಜಂಪಿಂಗ್ ಇನ್ ಟು ಪಾತ್ವೆ ಅಂದರೆ ಈ ಫ್ಲೂಯಿಡ್ಸ್ ಏನಿದೆ ಅವುಗಳು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗುವಂಥದ್ದು. ಸೊ ಅದನ್ನು ನೋಡುವ. ಸೊ ಸರ್ಕ್ಯುಲೇಟರಿ ಪಾತ್ವೇಸ್ ಆರ್ ಆಫ್ 2 ಟೈಪ್ಸ್ ಇನ್ ಆನಿಮಲ್ಸ್. ಓಕೆ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಈ ಸರ್ಕ್ಯುಲೇಟರಿ ಪ್ಯಾಟರ್ನ್ ಏನಿದೆ, ಪಾತ್ವೆ ಏನಿದೆ, ದಟ್ ಇಸ್ ಐದರ್ ಕ್ಲೋಸ್ಡ್ ಆರ್ ಓಪನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ನಾವು ನೋಡುವಂಥದ್ದು ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ಓಕೆ, ಲೈಕ್ ಮೊಲಸ್ಕಾ, ಆರ್ಥ್ರೋಪೋಡ. ಮೊಲಸ್ಕಾದಲ್ಲಿ ಯೂಶ್ವಲಿ ಆರ್ಥ್ರೋಪೋಡ, ಬ್ಲೂ ಬ್ಲಡ್ ಆರ್ಥ್ರೋಪೋಡಾದಲ್ಲಿ ಕಲರ್ಲೆಸ್ ವೈಟ್ ಬ್ಲಡ್ ಇರುವಂಥದ್ದು. ಸೊ ದೇ ಡೋಂಟ್ ಹ್ಯಾವ್ ಅ ರಿಯಲ್ ಹಾರ್ಟ್ ಲೈಕ್ ಅಸ್. ನಮ್ಮ ಹಾಗೆ 4 ಚೇಂಬರ್ಡ್ ಹಾರ್ಟ್ ಅಂತ ಇಲ್ಲ, ದೇ ಹ್ಯಾವ್ ಸಮಥಿಂಗ್ ಸಿಮಿಲರ್ ಟು ಹಾರ್ಟ್. ಸೊ ಬ್ಲಡ್ ಈಸ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದಿ ಹಾರ್ಟ್ ಲೈಕ್ ಸ್ಟ್ರಕ್ಚರ್ ಥ್ರೂ ಅ ಲಾರ್ಜ್ ಬ್ಲಡ್ ವೆಸಲ್ಸ್. ನೋಡಿ, ಹಾರ್ಟ್ ಲೈಕ್ ಸ್ಟ್ರಕ್ಚರ್ ಇಂದ ದೊಡ್ಡ ಬ್ಲಡ್ ವೆಸಲ್ಸ್ ಇಂದ ಮೂವ್ ಆಗಿ ದೇ ಗೆಟ್ ಇನ್ ಟು ಅ ಓಪನ್ ಸ್ಪೇಸಸ್. ಬ್ಲಡ್ ಲೈಕ್ ಏನು ಫ್ಲೂಯಿಡ್ ಇರುವಂಥದ್ದು ಮೊಲುಸ್ಕಾ ಆರ್ಥ್ರೋಪೋಡಾದಲ್ಲಿ
ಅವುಗಳು ಹಾರ್ಟ್ ಲೈಕ್ ಸ್ಟ್ರಕ್ಚರಿಂದ ಲಾರ್ಜರ್ ವೆಸಲ್ಸ್ಗೆ ಹೋಗಿ ಅದರಿಂದ ಓಪನ್ ಸ್ಪೇಸ್ಗೆ ಹೋಗುವಂಥದ್ದು. ಈ ಓಪನ್ ಸ್ಪೇಸಿನ ಹೆಸರು ಏನಂದ್ರೆ ಸೈನಸಸ್ ಅಂತ. ಓಕೆ, ಸೊ ಹಿಮೋಲಿಂಫಿಸ್ ಸೈನಸಸ್, ಓಪನ್ ಸ್ಪೇಸ್ಗೆ ಹೆಸರು ಏನಂದ್ರೆ ಸೈನಸಸ್ ಅಂತ, which is surrounding the organism. So open spaces will have like organs, not organism, organs. So blood is simply getting into open spaces. Okay, this is open circulatory system. Closed circulatory system anna nodi, as a name say, closed circulatory system iruvantaddu first of all vertebrates alli. Okay, vertebrates bitre adra munche ನಾವು ಎನಿಲಿಡಾದಲ್ಲೂ ನೋಡಬಹುದು. ಅರ್ಥ್ವರ್ಮ್ ಎಲ್ಲ ಎನಿಲಿಡ್ಸ್ ಅಲ್ವಾ, ಎನಿಲಿಡಾದಲ್ಲೂ ನೋಡಬಹುದು. ಸೊ ಬ್ಲಡ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಹಾರ್ಟ್ ಲೈಕ್ ಸ್ಟ್ರಕ್ಚರ್ ಇನ್ ಟು ಬ್ಲಡ್ ವೆಸಲ್ಸ್ ಆ್ಯಂಡ್ ವಿಚ್ ಆರ್ ಕ್ಲೋಸ್ಡ್. ಸೊ ಈ ಥರ ಕ್ಲೋಸ್ಡ್ ಬ್ಲಡ್ ವೆಸಲ್ಸ್ ಇರೋದ್ರಿಂದ, ಓಕೆ, ಸೊ ಮೂವ್ಮೆಂಟ್ ಆಫ್ ದ ಬ್ಲಡ್ ವಿಲ್ ಬಿ ಕೇರ್ಫುಲ್ಲಿ ರೆಗ್ಯುಲೇಟೆಡ್. ಸೊ ನಮ್ಮಲ್ಲಿ ನಾವು ನೋಡುವಂಥದ್ದು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್, ಅಂದರೆ ಬ್ಲಡ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಥ್ರೂ ದ ಕ್ಲೋಸ್ಡ್ ಬ್ಲಡ್ ವೆಸಲ್ಸ್. ಇದು ಬ್ಲಡ್ ವೆಸಲ್ಸ್, ಇಟ್ ಇಸ್ ಬೀನ್ ಕ್ಲೋಸ್ಡ್ ಆ್ಯಂಡ್ ಇಟ್ ಇಸ್ ಸರ್ಕ್ಯುಲೇಟೆಡ್ ಇನ್ ದ ಕ್ಲೋಸ್ಡ್ ಮ್ಯಾನರ್, ಇಟ್ ಇಸ್ ನಾಟ್ ಗೆಟಿಂಗ್ ಇನ್ ಟು ಓಪನ್ ಸ್ಪೇಸಸ್. ಸೊ ಈ ಥರ ಇರೋದ್ರಿಂದ ನಮಗೆ ಬ್ಲಡ್ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳೋದು ವಿ ಕ್ಯಾನ್ ರೆಗ್ಯುಲೇಟ್. ಅಂದರೆ ನಾನು ರೆಗ್ಯುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಬಾಡಿ ಮೂಮೆಂಟ್ ಆಫ್ ದ ಬ್ಲಡ್ ಅನ್ನು ರೆಗ್ಯುಲೇಟ್ ಮಾಡುವಂಥದ್ದು. ಓಕೆ, ಸೊ ಡೆಫಿನೆಟ್ಲಿ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಕನ್ಸಿಡರ್ಡ್ ಆಸ್ ಲೈಕ್ ಎವಾಲ್ವ್ಡ್ ಆರ್ ಇಟ್ಸ್ ಗುಡ್ ಫಾರ್ ಮೂಮೆಂಟ್ ಆಫ್ ದ ಬ್ಲಡ್ ಅಂತ. ಸರಿ, ಇನ್ನು ನಮ್ಮ ವರ್ಟಿಬ್ರೇಟ್ಸ್ ಅಲ್ಲಿ, ಸೊ ನಾವು ಇಲ್ಲಿ ಈ ಚಾಪ್ಟರಲ್ಲಿ ಕಲಿಯುವಂಥದ್ದು ಅಡ್ವಾನ್ಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಪಾತ್ವೇ, ಅಡ್ವಾನ್ಸ್ಡ್ ಟೈಪ್ ಆಫ್ ಹಾರ್ಟ್ ಅಲ್ವಾ. ಆದರೆ ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವ್ಯಾವ ಥರದ ಹಾರ್ಟ್ ಎಲ್ಲ ಇದೆ, ಯಾವ ಥರದ ಸರ್ಕ್ಯುಲೇಷನ್ ಆಗ್ತದೆ ಅಂತ ನೋಡುವ. ಫೈನ್. ಸೊ ವರ್ಟಿಬ್ರೇಟ್ಸ್ ಅಲ್ಲಿ ಒನ್ ಆಫ್ ದ ಲೋವೆಸ್ಟ್ ವರ್ಟಿಬ್ರೇಟ್ಸ್ ಅಂದರೆ ಫಿಶ್. ಸೊ ಫಿಶ್ ಅಲ್ಲಿ ನಾವು ಕಾಣುವಂತಹ ಚೇಂಬರ್ಸ್ ಬರೀ 2. ದೇ ಹ್ಯಾವ್ ಜಸ್ಟ್ 2 ಚೇಂಬರ್ಸ್, ಒಂದು ವೆಂಟ್ರಿಕಲ್, ಇನ್ನೊಂದು ಏಟ್ರಿಯಂ. ಸೊ ಈ ಬ್ಲಡ್ when it is present in the different organs, blood illiro oxygen anna ella ee organs absorb ಮಾಡ್ತದೆ. ಸೊ ಬ್ಲಡ್ ಇಂದ ಎಲ್ಲ ಆಕ್ಸಿಜನ್ ಡಿಫರೆಂಟ್ ಆರ್ಗನ್ಸ್ ಅಬ್ಸಾರ್ಬ್ ಮಾಡಿದ್ರೆ there is no oxygen ಅಲ್ವಾ. ಸೊ such blood is called as deoxygenated blood. ಸೊ ಯೂಶುವಲ್ ಆಗಿ ಬ್ಲೂಯಿಶ್ ಬ್ಲಡ್ ಅನ್ನ ನಾವು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕನ್ಸಿಡರ್ ಮಾಡ್ತೇವೆ. ರೆಡ್ಡಿಶ್ ಬ್ಲಡ್ ಅನ್ನ ನಾವು ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಅಂದರೆ ಇಫ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಆಕ್ಸಿಜನೇಟೆಡ್ ಬ್ಲಡ್, ವಿ ರೆಪ್ರೆಸೆಂಟ್ ವಿತ್ ಅ ರೆಡ್ ಕಲರ್ ಯೂಶುವಲಿ. ಬ್ಲೂ ಕಲರ್ ಇಸ್ ಬಿನ್ ರೆಪ್ರೆಸೆಂಟೆಡ್ ಆಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಡಿಫರೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ಸೊ ಬಾಡಿ ಕ್ಯಾಪಿಲರೀಸ್ ಅಂದರೆ ಕ್ಯಾಪಿಲರೀಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಬಾಡಿ, ಅವುಗಳು ಎಲ್ಲ ಸೆಲ್ಸ್ಗೆ ಹೋಗಿ ಬ್ಲಡ್ ಅನ್ನ ಕೊಟ್ಟು ಆ ಬ್ಲಡ್ ಇಂದ ಎಲ್ಲ ಆಕ್ಸಿಜನ್ ಸೆಲ್ಸ್ ಅಬ್ಸಾರ್ಬ್ ಮಾಡಿದೆ. ಓಕೆ, ಸೊ ಆಕ್ಸಿಜನ್ ಎಲ್ಲ ಸೆಲ್ಸ್ ಯೂಸ್ ಮಾಡಿದೆ. ಸೊ ಐ ಕ್ಯಾನ್ ಕಾಲ್ ಇಟ್ ಆಸ್ now the blood that is remaining there, I can call it as deoxygenated blood because they don't have oxygen. ಸೊ ಈ deoxygenated blood ಎಲ್ಲಿಗೆ ಹೋಗಬೇಕು? ಗಿಲ್ಸ್, ದಟ್ ಇಸ್ ಅ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಫಿಶ್ ಅಲ್ವಾ, ಅಲ್ಲಿಗೆ ಹೋಗಬೇಕು. ಯಾಕೆ ಹೋಗ್ಬೇಕು ಅಲ್ಲಿಗೆ? ಬಿಕಾಸ್ ಇನ್ ಗಿಲ್ಸ್ ರೆಸ್ಪಿರೇಷನ್ ಆಗೋದ್ರಿಂದ, ಆಕ್ಸಿಜನ್ ಟೇಕಪ್ ಆಗೋದ್ರಿಂದ, ಪುನಃ ಆಕ್ಸಿಜನ್ ರಿಟೈನ್ ಆಗೋದ್ರಿಂದ the deoxygenated blood will be going to gills to get oxygenated. So ನಂತರ ಈ oxygenated blood will be once again coming to different, they get into different body parts. Okay, so ನೀವಿಲ್ಲಿ ನೋಡೋದಾದ್ರೆ ಈ ಸೆಲ್ಸ್ ಏನಿದೆ, RBC or circulatory pathway ಏನಿದೆ, so blood will be just completing one circulation. Okay, ಸೊ ಗಿಲ್ಸ್ ಇಂದ ಬಾಡಿಗೆ ಹೋಗುವಂಥದ್ದು
ಮತ್ತೆ ಅಲ್ಲಿ ಡಿಆಕ್ಸಿಜನೇಟೆಡ್ ಆಗಿ ಪುನಃ ದೇ ವಿಲ್ ಗೋ ಟು ಗಿಲ್ಸ್. ಓಕೆ, ಅಷ್ಟೇ. ಸೊ ದ ಸರ್ಕ್ಯುಲೇಷನ್ ಈಸ್ ಸಿಂಗಲ್ ಹಿಯರ್. ಸಿಂಗಲ್ ಟೈಮ್ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ ಸೆಲ್ಸ್ ನಾವು ನೋಡುವಂಥದ್ದು. ಬ್ಲಡ್ ವಿಲ್ ಬಿ ಸರ್ಕ್ಯುಲೇಟೆಡ್ ಸಿಂಗಲ್ ಟೈಮ್, ಆಕ್ಸಿಜನೇಟೆಡ್ ಆಗುವಂಥದ್ದು ಗಿಲ್ಲಲ್ಲಿ, ದಟ್ ವಿಲ್ ಬಿ ಗೋಯಿಂಗ್ ಟು ಬಾಡಿ, ಡಿಆಕ್ಸಿಜನೇಟೆಡ್ ಆಗಿ ಪುನಃ ಗಿಲ್ಸ್ಗೆ ಬರುವಂಥದ್ದು. ಓಕೆ, ಸೊ ಸಿಂಗಲ್ ಸರ್ಕ್ಯುಲೇಷನ್. ಆದರೆ ಸ್ವಲ್ಪ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ನೋಡುವಾಗ ಏನ್ ಕಾಣಿಸಕ್ಕೆ ಸಿಗುತ್ತೆ ಅಂದ್ರೆ, ನಾಟ್ 2 ಚೇಂಬರ್ಸ್, 3 ಚೇಂಬರ್ಸ್. 2 ಏಟ್ರಿಯಾ, ಇದು ಮತ್ತೆ ಇದು ಏಟ್ರಿಯಾ, ಅಪ್ಪರ್ ಪಾರ್ಟ್ ಆಫ್ ದಿ ಹಾರ್ಟ್, ಅಪ್ಪರ್ ಚೇಂಬರ್ಸ್ ಆಫ್ ದಿ ಹಾರ್ಟ್. ಕೆಳಗೆ they just have one chamber that is called as ventricle. So amphibians alli, reptiles alli, when I say reptiles, except crocodile, so except crocodile, reptiles, amphibians alli ನಾವು 3 chambered heart ನೋಡುವಂಥದ್ದು, 2 atrium ಮತ್ತೆ 1 ventricle ಇರುವಂಥದ್ದು. ಸೊ ಇಲ್ಲಿ ನಾವು ನೋಡುವಂತಹ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ, ದಟ್ ಈಸ್ ಯೂಶ್ವಲಿ ಇಲ್ಲಿ ನೀವು ಏಟ್ರಿಯಾವನ್ನು ನೋಡುವಾಗ 2 ಏಟ್ರಿಯಾ ಇದೆ ಅಲ್ವಾ, ಒಂದು ಲೆಫ್ಟ್ ಮತ್ತೆ ರೈಟ್. ಸೊ ದಿಸ್ ಇಸ್ ರೈಟ್ ಏಟ್ರಿಯಾ, ದಿಸ್ ಇಸ್ ಲೆಫ್ಟ್ ಏಟ್ರಿಯಾ. ಓಕೆ, ಸೊ ಲೆಫ್ಟ್ ಏಟ್ರಿಯಾ ವಿಲ್ ಬಿ ರಿಸೀವಿಂಗ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಲಂಗ್ಸ್ ಆರ್ ಮೇ ಬಿ ಗಿಲ್ಸ್. ಆಂಫಿಬಿಯನ್ಸ್ ಅಲ್ಲೂ ಗಿಲ್ಸ್ ಇರ್ತದೆ, skin, whatever. So oxygenated blood will be received by left atrium and that will be getting into ventricle, if you can see. Okay. ha ade tara nantra ee oxygenated blood will be going to different part of the body. So deoxygenated agi different part alli they come back to right atria, ನಂತರ ದೇ ಎಂಟರ್ ಇಂಟು ವೆಂಟ್ರಿಕಲ್. ಸೊ ನೀವು ಈ ವೆಂಟ್ರಿಕಲ್ ಪಾರ್ಟನ್ನು ನೋಡಿದ್ರೆ ಈ ರೆಡ್ ಬ್ಲಡ್ ಮತ್ತು ಬ್ಲೂ ಬ್ಲಡ್ ಎರಡೂ ಸಹ ಮಿಕ್ಸ್ ಆಗೋದನ್ನು ನಾವು ನೋಡಬಹುದು. ಸೊ ವಿ ಕ್ಯಾನ್ ಸಿ ಮಿಕ್ಸಿಂಗ್ ಆಫ್ ದ ಬ್ಲಡ್ ಇನ್ ದ ವೆಂಟ್ರಿಕಲ್ ಇನ್ ದ ಕೇಸ್ ಆಫ್ ಆಂಫಿಬಿಯನ್ಸ್ ಆ್ಯಂಡ್ ಸಮ್ ಆಫ್ ದ ರೆಪ್ಟೈಲ್ಸ್, ಅಂದರೆ ಇನ್ ದ 3 chambered heart. ಓಕೆ, ಸೊ ಬ್ಲಡ್ ವಿಲ್ ಬಿ ಸರ್ಕ್ಯುಲೇಟಿಂಗ್ 2 times ಇಫ್ ಯು ಸಿ ಕೇರ್ಫುಲಿ. ಅದು ಹೇಗೆ ಅಂದರೆ, lungs capillaries ಅಂದರೆ ಡಿಫರೆಂಟ್ ಪಾರ್ಟ್ ಆಫ್ ದ ರೆಸ್ಪಿರೇಟರಿ ಸಿಸ್ಟಮ್ ಇಂದ ಡಿಫರೆಂಟ್ ರೆಸ್ಪಿರೇಟರಿ ಸಿಸ್ಟಮ್ ಇಂದ ಲೆಫ್ಟ್ ಏಟ್ರಿಯಾಗೆ ಬಂದು ನಂತರ ವೆಂಟ್ರಿಕಲ್ಲಿಗೆ ಹೋಗಿ ಆ ವೆಂಟ್ರಿಕಲಿಂದ ದೇ ಗೋ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ನಂತರ ಪುನಃ ಏಟ್ರಿಯಾ ಅಂದರೆ ರೈಟ್ ಏಟ್ರಿಯಾ ಆಫ್ ದಿ ಹಾರ್ಟಿಗೆ ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಅದು ನಂತರ ದೇ ಗೋ ಒನ್ಸ್ ಅಗೇನ್ ಟು ಲಂಗ್ಸ್. ಸೊ the circulation that happens is double, ಆದರೆ since there is mixing up of deoxygenated blood and oxygenated blood, ಈ ಸರ್ಕ್ಯುಲೇಷನ್ಗೆ ನಾವು ಹೇಳುವಂಥದ್ದು ಇಲ್ಲಿ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಂತ. ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಇದು ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಲ್ಲ, ಯಾಕಂದ್ರೆ ವೆಂಟ್ರಿಕಲ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗ್ತಾ ಇದೆ. ಆ ರೀಸನಿಗೋಸ್ಕರ ಇದು ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಇವನ್ ದೋ ದ ಬ್ಲಡ್ ಸೆಲ್ಸ್ ಆರ್ ಗೋಯಿಂಗ್ ಟು ದ ಹಾರ್ಟ್ ಟ್ವೈಸ್, ಇಲ್ಲಿಂದ ಇಲ್ಲಿಗೆ ಹೋಯ್ತು, ಹೀಗೆ ಹೋಯ್ತು ಬ್ಲಡ್ ಸೆಲ್ಸ್ ಥ್ರೂ ದ ಬ್ಲಡ್, ಒನ್ಸ್ ಅಗೇನ್ ದೇ ಕೇಮ್ ಟು ದಿ ಹಾರ್ಟ್ ಅಂಡ್ ದೆನ್ ದೇ ವೆಂಟ್. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು 2 ಸಲ, ಅಂದರೆ ಬ್ಲಡ್ ಸೆಲ್ಸ್ ಇನ್ ದ ಬ್ಲಡ್, ಆದರೆ ಇಟ್ ಇಸ್ ಇನ್ಕಂಪ್ಲೀಟ್ ಬಿಕಾಸ್ ಆಫ್ ಮಿಕ್ಸಿಂಗ್ ಆಫ್ ದ ಬ್ಲಡ್. ದಟ್ ಇಸ್ ವೈ ಇಟ್ ಇಸ್ ರೆಫರ್ಡ್ ಆಸ್ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಓಕೆ, ನಾವು ಕಮಿಂಗ್ ಟು 4 chambered heart, ಕ್ರೊಕೊಡೈಲ್ ಇರಬಹುದು, ಮ್ಯಾಮಲ್ಸ್ ಇರಬಹುದು. ಇಲ್ಲಿ ಹೇಗಂದ್ರೆ ವಿ ಕ್ಯಾನ್ ಸಿ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಡಬಲ್ ಸರ್ಕ್ಯುಲೇಷನ್ ಯಾಕೆ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಂದರೆ, ಇಲ್ಲಿ ಮಿಕ್ಸಿಂಗ್ ಆಫ್ ದ ಬ್ಲಡ್ ಇಲ್ಲ. ಯಾಕಂದರೆ ನಿಮಗೆ ಕ್ಲಿಯರ್ ಕಟ್ ರೆಡ್ ಮತ್ತು ಬ್ಲೂ ಇಲ್ಲಿ ಕಾಣಿಸುವಂಥದ್ದು. ಅಂದರೆ ಕರೆಕ್ಟಾಗಿ 2 ಏಟ್ರಿಯಾ 2 ವೆಂಟ್ರಿಕಲ್ಸ್ ಅಂದರೆ 4 chambered heart ಇರುವ ಕಾರಣ ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ರಿಚ್ ಬ್ಲಡ್ ಏನಿದೆ ಅದು ಲಂಗಿಂದ ಲೆಫ್ಟ್ ಏಟ್ರಿಯಾಗೆ ಬಂದು
ಲೆಫ್ಟ್ ಏಟ್ರಿಯಮ್ ಇಂದ ಲೆಫ್ಟ್ ವೆಂಟ್ರಿಕಲಿಗೆ ಹೋಗಿ ಅಲ್ಲಿಂದ ದೇ ಗೋ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಈ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಆಗಿ ಕನ್ವರ್ಟ್ ಆಗುವಂಥದ್ದು, ಬಿಕಾಸ್ ದೇ ವಿಲ್ ಬಿ ಲೂಸಿಂಗ್ ಆಕ್ಸಿಜನ್ ಟು ದ ಸೆಲ್ಸ್ ಅಲ್ವಾ. ಸೊ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಬಿ ನೌ ಕಮಿಂಗ್ ಟು ರೈಟ್ ಏಟ್ರಿಯಾ, ದೇ ಗೋ ಟು ರೈಟ್ ವೆಂಟ್ರಿಕಲ್, ಆ ರೈಟ್ ವೆಂಟ್ರಿಕಲ್ ಇಂದ ದೇ ಗೋ ಟು ಲಂಗ್ಸ್ ಬ್ಯಾಕ್. ಸೊ ಬ್ಲಡ್ ಸೆಲ್ಸ್ ವಿಲ್ ಬಿ ಗೋಯಿಂಗ್ ಟು ಹಾರ್ಟ್ ಟ್ವೈಸ್. That too, there is no mixing of the blood. ಅದಕ್ಕೋಸ್ಕರ ಈ ಸರ್ಕ್ಯುಲೇಷನ್ಗೆ ಹೆಸರು ಡಬಲ್ ಆರ್ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಂತ. 4 ಚೇಂಬರ್ಡ್ ಹಾರ್ಟಲ್ಲಿ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್, 3 ಚೇಂಬರ್ಡ್ ಹಾರ್ಟಲ್ಲಿ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್, ಸಿಂಗಲ್ ಸರ್ಕ್ಯುಲೇಷನ್ ನೋಡುವಂಥದ್ದು ಫಿಶ್ 2 ಚೇಂಬರ್ಡ್ ಹಾರ್ಟ್. ಸೊ ಇಲ್ಲಿಗೆ ನಮ್ಮ ಕಾನ್ಸೆಪ್ಟ್ಸ್ ನಾವೇನು ಡಿಸ್ಕಸ್ ಮಾಡಬೇಕಾಗಿತ್ತು ಇವತ್ತು ಸಮಾಪ್ತಿಯಾಗಿದೆ. ಸೊ ವಿಲ್ ಕ್ವಿಕ್ಲಿ ಡಿಸ್ಕಸ್ ಸಮ್ ಆಫ್ ದ ಕ್ವೆಶ್ಚನ್ಸ್. Practice questions. When the plasma of the person has both anti-A, anti-B antibodies, the blood group of this person would be. ಅಂದ್ರೆ ಇದು RBC, ಇದು ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಏನಿರುವಂಥದ್ದು ಆಂಟಿ-A ಆಂಟಿಬಾಡಿ, ಆಂಟಿ-B ಆಂಟಿಬಾಡಿ. ಆಂಟಿಜನ್ ಇಲ್ಲ, ಯಾವ ಥರದ ಆಂಟಿಜನ್ ಇಲ್ಲ. So definitely this is nothing but blood group O ಅಲ್ವಾ. ಇದು ಯಾವ ಟಾಪಿಕ್ ಅಂಡರ್ ಬರುವಂಥದ್ದು? ABO blood grouping. Fine. Next question. Which of the following conditions causes erythroblastosis fetalis? Simple. ಅಮ್ಮನ blood group RH negative. ಅಂದ್ರೆ in her plasma we can see ಏನು ಆಂಟಿ ಆರ್ ಎಚ್ ಆಂಟಿಬಾಡಿ ಅಲ್ವಾ. ಸೊ ಮದರ್ ಹ್ಯಾಸ್ ಆರ್ ಎಚ್ ನೆಗೆಟಿವ್ ಆ್ಯಂಡ್ ಬೇಬಿ ಹ್ಯಾಸ್ ಫೀಟಸ್ ಹ್ಯಾಸ್ ಆರ್ ಎಚ್ ಪಾಸಿಟಿವ್. ಈ ಟೈಮಲ್ಲಿ ನಾವು ನೋಡುವಂಥದ್ದು ಆರ್ ಬಿ ಸಿ ಸೆಲ್ಸ್ ಕ್ಲಂಪ್ ಆಗ್ತದೆ, ಯಾಕಂದರೆ ಆಂಟಿಜನ್ಸ್ ಪ್ರೆಸೆಂಟ್ ಇನ್ ದ ಆರ್ ಬಿ ಸಿಸ್ ಆಫ್ ಆರ್ ಎಚ್ ಆಂಟಿಜನ್ ಪ್ರೆಸೆಂಟ್ ಇನ್ ದ ಆರ್ ಬಿ ಸಿಸ್ ಆಫ್ ಫೀಟಸ್ ವಿಲ್ ಬಿ ಫೈಟಿಂಗ್ ವಿತ್ ದ ಆಂಟಿ ಆರ್ ಎಚ್ ಆಂಟಿಬಾಡಿ ಪ್ರೆಸೆಂಟ್ ಇನ್ ದ ಮದರ್ಸ್ ಆರ್ ಬಿ ಸಿ. ಅದು ನಾವಿದು ನೋಡುವಂಥದ್ದು ಯಾವಾಗ? ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾಕೆ ನೋಡೋದಿಲ್ಲ? ಬಿಕಾಸ್ ಮದರ್ಸ್ ಬ್ಲಡ್ ವಿಲ್ ಬಿ ಜಸ್ಟ್ ಗೆಟ್ ಎಕ್ಸ್ಪೋಸ್ಡ್ ಟು ದ ಬೇಬೀಸ್ ಬ್ಲಡ್. ಕಾಸ್ ಆಫ್ ದಟ್ ದೇ ವಿಲ್ ಲೇಟರ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಆಂಟಿಬಾಡೀಸ್. ಓಕೆ ಫೈನ್. ಈ ಟಾಪಿಕ್ ಯಾವ ಅಂಡರ್ ಬರುವಂಥದ್ದು? ಆರ್ ಎಚ್ ಬ್ಲಡ್ ಗ್ರೂಪ್. ಸೊ ಒಂದು ಹೋಮ್ವರ್ಕ್ ಕ್ವೆಶನ್ ಕೊಡ್ತೇನೆ, ಈಸಿ. ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ AB is considered as universal recipient because he has both A and B antigen on RBC but not antibodies in the plasma, both A and B antibodies in the plasma, no antigen on RBC and no antigen in the plasma, both A and B antigen in the plasma but no antibody. So ಇದು ಹೋಮ್ವರ್ಕ್ ಕ್ವೆಶನ್ ಆಗಿರ್ತದೆ ಮಕ್ಕಳೇ. ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಯಾವುದು ಅಂತ ನೀವು ಕಮೆಂಟ್ ಮಾಡಬೇಕು. ಯು ಹ್ಯಾವ್ ಟು ಟೈಪ್ ದಿ ಆನ್ಸರ್. ಇದು ಯಾವ ಟಾಪಿಕ್ ಅಂಡರ್? ABO ಬ್ಲಡ್ ಗ್ರೂಪಿಂಗ್. ಯಾಕೆ ಮ್ಯಾಮ್ ಇಷ್ಟೊಂದು ಕ್ವೆಶನ್ಸ್ ABO ಬ್ಲಡ್ ಗ್ರೂಪಿಂಗ್? ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ನೆಕ್ಸ್ಟ್ ಕ್ವೆಶನ್. A certain road accident patient with unknown blood group needs immediate blood transfusion. His one doctor friend at once offers his blood. What was the blood group of the donor? Blood group ಏನು ಅಂತ ಗೊತ್ತಿಲ್ಲ, ಟೆಸ್ಟ್ ಮಾಡ್ಬೋದಿತ್ತು. ಓಕೆ, ಯೂಶ್ವಲಿ ಈ ಥರ ಆಕ್ಸಿಡೆಂಟ್ ಎಲ್ಲ ಆದಾಗ ಕೂಡಲೇ ಬ್ಲಡ್ ಗ್ರೂಪ್ ಯಾವುದು ಅಂತ ಟೆಸ್ಟ್ ಮಾಡಿ ದೇ ಟೇಕ್ ದ ಬ್ಲಡ್. ಬಟ್ ಇಲ್ಲಿ ಟೆಸ್ಟಿನ ಬಗ್ಗೆ ಎಲ್ಲ ಹೇಳಲಿಲ್ಲ. ಸೊ ರ್ಯಾಂಡಮ್ ಆಗಿ a donor is giving a blood to this person. So ಆ ಡೋನರ್ನ ಬ್ಲಡ್ ಗ್ರೂಪ್ ಯಾವುದಾಗಿರ್ಬೋದು? ಡೆಫಿನೆಟ್ಲಿ he should be universal donor. That is blood group O. Simple. Once again the topic is ABO blood grouping. Fine. Last question, that is under coagulation dash converts fibrinogen to fibrin.
ಸಿಂಪಲ್ ಅಲ್ವಾ? ಥ್ರಾಂಬಿನ್. ಥ್ರಾಂಬಿನ್ ಟು ಪ್ರೋಥ್ರಾಂಬಿನ್ ಕನ್ವರ್ಟ್ ಮಾಡುವಂಥದ್ದು ಯಾವುದು? ಥ್ರಾಂಬೋಕೈನೇಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಥ್ರಾಂಬೋಪ್ಲಾಸ್ಟಿನ್. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕ್ಸನ್ನು ಸಹ ನೋಡುವ. ಹೋಮ್ವರ್ಕ್ ಕ್ವೆಶನನ್ನು ಮರಿಬೇಡಿ ಟು ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. Let's meet in the coming video. Until then, bye.